ಶ್ರೀಮಂತರಾಗಲು ನಿಮಗೆಲ್ಲ ಸ್ವಾಗತ. ನಾನು ಪ್ರಿಯರಾಮ್ ಬೆಟ್ಟಿಂಗ್ನ ಮೇಲೆ. ಇವತ್ತು ನಾನು ನನ್ನ ಒಂದು ಲೈವ್ ಟ್ರೇಡ್ನ ಒಂದು 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 ಅಂಶ ನಿಮಗೆ ತೋರಿಸ್ತೀನಿ. ಅದು ಯಾಕೆ ತೋರಿಸ್ತೀನಿ ಅಂದರೆ ನಾನು ದುಡ್ಡು ಮಾಡ್ತಾ ಇದ್ದೀನಿ ಅದು ಮಾಡ್ತಾ ಇದ್ದೀನಿ ಅನ್ನೋಕ್ಕಲ್ಲ. ನಾವು ನಿಮಗೆ ಪಾಸಿಬಿಲಿಟೀಸ್ ತೋರ್ಸೋಕ್ಕೆ. ಪಾಸಿಬಿಲಿಟೀಸ್ ಅಂದರೆ ಒಂದು ಸಿಂಪಲ್ ಒಂದು ನಾಲೆಡ್ಜ್ ಇಟ್ಕೊಂಡು ನಾನು ಸ್ಟೇಜ್ 3 ಹೇಳ್ಕೊಟ್ಟಿರುವ ಒಂದು ಸಿಂಪಲ್ ಒಂದು ಸ್ಟ್ರಾಟಜಿಲಿ ಪ್ಲಸ್ ವೇವ್ ಅನಾಲಿಸಿಸ್ನ ಒಂದು ಸಾತ್ನಿಂದ ನಾನು ಏನೊಂದು ವೇವ್ 4ಅಲ್ಲಿದೆ, ವೇವ್ 4ಅಲ್ಲಿ ಇನ್ನೂ ಸೈಡ್ ವೇಸ್ ಬರುತ್ತೆ, ಒಂದು ಡೋಜಿನೇ ಕ್ರಿಯೇಟ್ ಆಗ್ತಾ ಇರುತ್ತೆ. ಎಷ್ಟು ಕ್ಲೀನಾಗಿ ಪ್ರೆಡಿಕ್ಟ್ ಮಾಡಿಕೊಂಡು ಮಾರ್ಕೆಟ್ನ ಮೂವ್ಮೆಂಟ್ ಪ್ರೈಸ್ ಆಕ್ಷನಲ್ಲಿ ಓಪನಿಂಗ್ ನೋಡಿಕೊಂಡು ನಾವೆಷ್ಟು ಕ್ಲೀನಾಗಿ ಸಿಂಪಲ್ ಆಗಿ ಒಂದು ಟ್ರೇಡ್ ತೊಗೊಂಡು ಅದರಲ್ಲಿ ನಾವು ಎಷ್ಟು ಸೇಫಾಗಿ ನಾವು ದುಡ್ಡು ಮಾಡ್ಬೋದು ಅನ್ನೋ ತೋರ್ಸೋಕ್ಕೋಸ್ಕರ, ಒಂದು ಪಾಸಿಬಿಲಿಟಿ ತೋರ್ಸೋಕ್ಕೋಸ್ಕರ ನಾನು ಒಂದು ಲೈವ್ ಟ್ರೇಡ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಇವತ್ತು. ನನ್ನ ಪೊಸಿಷನ್ ಸೈಜ್ ನಾನು ಯಾಕೆ ಲೈವ್ ಟ್ರೇಡ್ ಮಾಡಲ್ಲ ಅಂತಲೂ ಅದರಲ್ಲಿ ರೀಸನ್ ಹೇಳಿದ್ದೀನಿ ನನ್ನ ಲೈವ್ ವಿಡಿಯೋದಲ್ಲಿ. ಅದು ಸ್ವಲ್ಪ ದಯವಿಟ್ಟು ಮಿಸ್ ಮಾಡದೆ ನೋಡಿ. ಅದರಲ್ಲಿ ಎಷ್ಟೊಂದು ಜನ ನಾನು ಕೇಳ್ತಾ ಇರ್ತಾರೆ, ಸರ್ ಲೈವ್ ಟ್ರೇಡ್ ತೋರಿಸಿ ಅಂತ ಕೇಳ್ತಿರ್ತಾರೆ. ಯಾಕೆ ನಾನು ಲೈವ್ ಟ್ರೇಡ್ ತೋರಿಸೋಕೆ ಹಿಂಜರಿತೀನಿ ಅನ್ನೋಕ್ಕೆ ಆ ವಿಡಿಯೋನ ರೀಸನಿಂಗ್ ಕೂಡ ಕೊಟ್ಟಿರ್ತೀನಿ. ಮತ್ತು ಇವತ್ತು ಮಾರ್ಕೆಟ್ ಇವತ್ತು ನಾವು ಎಲ್ಲೂ ಹೋಗಲಿಲ್ಲ, ಸೇಮ್ ನಾವು ಫ್ರೈಡೇ ಅನಲೈಸ್ ಮಾಡಿದ್ವಿ ಅದರ ಪ್ರಕಾರ ಇತ್ತು. ಬ್ಯಾಂಕ್ ನಿಫ್ಟಿ ಕೂಡ ತೋರಿಸ್ತೀನಿ ಇವತ್ತು. ಅದಕ್ಕೆ ಮುಂಚೆ ಕೆಲವು ನಿಮ್ಮ ಪ್ರಶ್ನೆಗಳನ್ನ ತೊಗೋತೀನಿ. ಸರ್ ಒಬ್ರು ಕೇಳ್ತಾ ಇದ್ದಾರೆ, ಸರ್ ನನಗೆ ಆಲ್ಗೋ ಟ್ರೇಡಿಂಗ್ ಮಾಡಿ ಅಂತ ಮೆಸೇಜ್ ಬರ್ತಾ ಇದೆ, ಪ್ರಾಫಿಟಲ್ಲಿ 25% ಕಮಿಷನ್ ಕೊಡಬೇಕು ಅಂತಿದ್ದಾರೆ, ಹಾಗೆ ಮಾಡಬಹುದಾ? 50,000 ಇನ್ವೆಸ್ಟ್ ಮಾಡಿ ಅಂತಿದ್ದಾರೆ, ಪ್ಲೀಸ್ ಸಜೆಸ್ಟ್ ಮಾಡಿ ಅಂತ ಕೇಳ್ತಿದ್ದಾರೆ. ನೋಡಿ, ನಾನು ಅವ್ರ ಬಗ್ಗೆ ತಪ್ಪಾಗಿ ಅಥವಾ ಒಳ್ಳೇದಾಗಿ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಯಾವುದ್ರಲ್ಲಿ ಬಿಲೀಫ್ ಮಾಡ್ತೀನಿ ಅಂದರೆ, ಈಗ ನಾವೊಂದು ಕಾರ್ ತೊಗೊಂಡ್ರೆ ಕಾರ್ನ ನಾನೇ ಓಡಿಸ್ಬೇಕು, ನನಗೆ ಗೊತ್ತಿರ್ಬೇಕು ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಈಗ ನಿನ್ನೆ ಒಬ್ಬರು ನನ್ನ ಪರಿಚಯದವರೊಬ್ಬರು ನನ್ನ ಭೇಟಿ ಮಾಡಿದ್ರು. ಅವರು ಒಬ್ಬರಿಗೆ ಟ್ರೇಡ್ ಮಾಡೋದು ದುಡ್ಡು ಕೊಟ್ಟಿದ್ದಾರೆ. ಅವ್ರು ಟ್ರೇಡ್ ಮಾಡೋದು ದುಡ್ಡು ಕೊಟ್ಟು ಅವ್ರು ಯಾವುದ್ರಲ್ಲಿ ಟ್ರೇಡ್ ಮಾಡ್ತಿದ್ದಾರೆ, ಅವ್ರು ಪ್ರಾಫಿಟ್ ಎಷ್ಟು ಕೊಡ್ತಾರೆ, ಅವ್ರ ಕಮಿಷನ್ ಎಷ್ಟು ಅಂತ ಅವ್ರಿಗೇನು ನಾಲೆಡ್ಜ್ ಇಲ್ಲ, ಬಟ್ ಅವ್ರು ದುಡ್ಡು ಕೊಟ್ಟಿದ್ದಾರೆ. ಸೊ ಆ ರೀತಿ ಆಗಬಾರ್ದು. ನಿಮಗೆ ನೀವು ಏನು ಮಾಡ್ತಾ ಇದ್ದೀರಿ ಅಂತ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಆಲ್ಗೋ ಅಂತ ಹೆಸರು ಒಂಥರ ಫ್ಯಾನ್ಸಿ ಹೆಸರು. ಆಲ್ಗೋ ಅಂದ ತಕ್ಷಣ ಸೂಪರ್ ಕಂಪ್ಯೂಟರ್ ಮಾಡುತ್ತೆ, ಪರ್ಫೆಕ್ಟ್ ತಗೊಳುತ್ತೆ ಅಂತೆಲ್ಲ ಇರುತ್ತೆ. ಆಲ್ಗೋ ಟ್ರೇಡಿಂಗ್ದೇ ಒಂದು ದೊಡ್ಡ ಒಂದು ಸಮಸ್ಯೆ ಇದೆ. ನಾನು ಆಲ್ಮೋಸ್ಟ್ 1.5 ವರ್ಷದಿಂದ ನಾನು ಆಲ್ಗೋ ಟ್ರೇಡಿಂಗ್ ಸೆಟಪ್ನ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಆಯಿತಾ, ಆ ಆಲ್ಗೋ ಟ್ರೇಡಿಂಗ್ ಸೆಟಪ್ ಮಾಡೋದಷ್ಟು ಈಸಿ ಅಲ್ಲ. ಅದಕ್ಕೆ ಇಂಟೆಲಿಜೆನ್ಸ್ ಇರಲ್ಲ. ಅದು ಕಂಪ್ಯೂಟರ್ ಏನಂದರೆ ಎಸ್ ನೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಆ ಥರ ಅದು ಮೂವ್ ಆಗ್ತಾ ಇರುತ್ತೆ. ಅದಕ್ಕೆ ಇಂಟೆಲಿಜೆನ್ಸ್ ಇರಲ್ಲ. ಆ ಮಾರ್ಕೆಟಲ್ಲಿ ಆಗುವಂಥ ಒಂದು ಕೆಲವು ಅನ್ಎಕ್ಸ್ಪೆಕ್ಟೆಡ್ ಗೂಗ್ಲಿಗಳನ್ನ ಅದಕ್ಕೆ ಕ್ಯಾಚ್ ಮಾಡೋಕ್ಕಾಗೋದಿಲ್ಲ. ಅವಾಗ ದೊಡ್ಡ ಒಂದು ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ. ಆದ್ದರಿಂದ ನನ್ನ ಆಲ್ಗೋನೇ ಇಷ್ಟೊಂದು ನಾಲೆಡ್ಜ್ ಇದ್ರೂ ನಾನು ಆಲ್ಗೋ ಡೆವಲಪ್ ಮಾಡೋ ಒಂದು ಕೆಪಾಸಿಟಿ ಇದ್ರೂ ನಾನೇ ಆಲ್ಮೋಸ್ಟ್ 1.5 ವರ್ಷದಿಂದ ನಾನು ಆ ಆಲ್ಗೋನ ಪರ್ಫೆಕ್ಟ್ ಟ್ಯೂನ್ ಮಾಡೋಕ್ಕೆ ನಾನು ಸ್ಟ್ರಗಲ್ ಸಿಂಪಲಾಗಿ ಮಾಡ್ಬೋದು, ಆದರೆ ಪರ್ಫೆಕ್ಟಾಗಿ ವರ್ಕ್ ಮಾಡೋಕ್ಕೆ ನಾನು ಕೂಡ ಅದನ್ನು ಇನ್ನೂ ಫೈನ್ ಟ್ಯೂನ್ ಮಾಡ್ತಾನೇ ಇದ್ದೀನಿ. ಸೊ ಆದ್ದರಿಂದ 50,000 ಚಿಕ್ಕ ಅಮೌಂಟ್ ಅಲ್ಲ ಸರ್, 10,000 5,000 ಚಿಕ್ಕ ಅಮೌಂಟ್ ಅಲ್ಲ. 1 ರೂಪಾಯಿನೂ ನಾವು ವೇಸ್ಟಾಗಿ ಕಳ್ಕೊಬಾರ್ದು. ನಾನೇನು ಬಿಲೀಫ್ ಮಾಡ್ತೀನಿ ಅಂದರೆ, ನಾಲೆಡ್ಜ್ನ ನೀವೇ ಗಳಿಸ್ಕೊಳ್ಳಿ. ನೀವೇ ನಿಮ್ಮ ಸ್ವಂತ ಕಾಲಲ್ಲಿ ನಿಂತ್ಕೊಂಡು ನೀವು ಟ್ರೇಡಿಂಗ್ ಮಾಡಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಏನೇ ಒಂದು ಮಾಡಿದ್ರು ನಿಮಗೆ ನಾಲೆಡ್ಜ್ ಇದ್ದು ಮಾಡಬೇಕು. ಮುಂದೆ ಕಾಲಕ್ಕೆ ಒಂದು ಆಲ್ಗೋ ಚೆನ್ನಾಗಿ ವರ್ಕ್ ಆದ್ರೂ ಅದು ನೀವೇ ಆಲ್ಗೋ ನೀವು ಕಲಿಬೋದು ಬೇಕಿದ್ರೆ. ಆಯಿತಾ, ನಾನು ಸಾಧ್ಯವಾದರೆ ಮುಂದೆ ಒಂದು ಟೈಮಲ್ಲಿ ಯಾವಾಗ ಹೇಳ್ಕೊಡ್ತೀನಿ. ಬಟ್ ಆದರೆ ಆಲ್ಗೋ ಅಂದ ಮಾತ್ರಕ್ಕೆ ಅದು ತುಂಬ ಒಳ್ಳೆಯದು ಅಂತ ಅಲ್ಲ. ನೋಡಿ, 20,000 ರೂಪಾಯಿ ಪ್ರಾಫಿಟ್ನಲ್ಲಿ ಕಮಿಷನ್ ಕೇಳ್ತಿದ್ದಾರೆ. ಲಾಸ್ ಆದರೆ ಅವರು 20% ತೊಗೋತಾರ ಅಂತ ಕೇಳಿ ಅವ್ರಿಗಿಲ್ಲ ಅಂತ ಹೇಳ್ತಾರೆ ಬೇಕಿದ್ರೆ, ಅಲ್ವಾ? ಪ್ರಾಫಿಟಲ್ಲಿ ಮಾತ್ರ ಅವ್ರು ನಿಮಗೆ ಕಮಿಷನ್ ಕೇಳ್ತಾರೆ, ಆದರೆ ಲಾಸ್ ಆದರೆ ಏನು ಕತೆ ಅದನ್ನು ಹೇಳಲ್ಲ ಅವರು. ಆಯಿತಾ, ಸೊ ದಯವಿಟ್ಟು ಇದೆಲ್ಲ ಕೇಳ್ಕೊಳ್ಳಿ. ಅಂದ್ರೆ ನನ್ನ ಸಜೆಷನ್ ಪ್ರಕಾರ ನೀವು ಸ್ವಲ್ಪ ಸೇಫ್ ಆಗಿರೋದು ಒಳ್ಳೆಯದು. ಅವ್ರು ತಪ್ಪು ಸರಿ ಅಂತ ನಾನು ಹೇಳ್ತಾರೆ. ತಪ್ಪು ಸರಿನೂ ಇರ್ಬೋದು, ಪ್ರಾಫಿಟು ಕೊಡ್ಬೋದು, ಅದು ನನಗೆ ಗೊತ್ತಿಲ್ಲ. ಓಕೆ ಸರ್, ಇನ್ನೊಬ್ರು ಸರ್ ಟ್ರೆಂಡ್ ಲೈನ್ಗೆ ಇನ್ನೊಂದು ಫಿಬೊನಚ್ಚಿ ಚಾನಲ್ ಯೂಸ್ ಮಾಡಿದ್ರೆ ಈಸಿ ಆಗಬಹುದಾ ಅಂತ ಹೇಳ್ತಾರೆ. ನೋಡಿ, ಫಿಬೊನಚ್ಚಿನ ಯಾವಾಗ ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು ನಿಮಗೆ. ಆಯ್ತಾ, ಟ್ರೆಂಡ್ ಲೈನ್ ಅನ್ನೋದು ಏನಿಲ್ಲ. ಟ್ರೆಂಡ್ ಲೈನ್ ಅಂದರೆ ಒಂದು ಆಕಾರ ಫಾರ್ಮ್ ಆಗಿರುತ್ತೆ. ಚಾರ್ಟಲ್ಲಿ ಈ ಥರ ಮಾಡಿ ಒಂದು ಚಾನಲ್ ಥರ ಫಾರ್ಮ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಜಾಗದಲ್ಲಿ ಒಂದು ಸಪೋರ್ಟ್ ಥರ ತೊಗೊಂಡಿರ್ಬೋದು. ಟ್ರೆಂಡ್ ಲೈನ್ ಅಂದರೆ ಒಂದು ಸಪೋರ್ಟ್ ರೇಷನ್ಸ್ ಲೆವೆಲ್ಗಳೇ. ಫಿಬೊನಚ್ಚಿ ನಾವು ಯೂಸ್ ಮಾಡೋದು ಫೋರ್ಕಾಸ್ಟಿಂಗ್ಗೋಸ್ಕರ. ಫೋರ್ಕಾಸ್ಟಿಂಗ್ ಅಂದರೆ ಎಲ್ಲಿ ತನಕ ಹೋಗ್ಬೋದು, ಎಲ್ಲಿ ತನಕ ರೀಚ್ ಆಗ್ಬೋದು, ಆ ಲೆವೆಲ್ ಬಂದ ತಕ್ಷಣ ಅಲ್ಲಿಂದ ನಮ್ಗೆ ಏನಾದರೂ ಮಾರ್ಕೆಟ್ ಚೇಂಜಸ್ ಆಗುತ್ತಾ ಅಂತ ಒಂದು ಫೋರ್ಕಾಸ್ಟ್ ಅಂದರೆ ಫ್ಯೂಚರ್ ಕಂಡಿಡಿಯೋಕ್ಕೋಸ್ಕರ ನಾವು ಫಿಬೊನಚ್ಚಿ ಯೂಸ್ ಮಾಡ್ತೀವಿ. ಫಿಬೊನಚ್ಚಿನ ಸ್ಟ್ಯಾಂಡರ್ಡ್ ಸಪೋರ್ಟ್ ರೇಷನ್ಸ್ ಥರ ಯೂಸ್ ಮಾಡಬಾರ್ದು. ಫಿಬೊನಚ್ಚಿನ ನಾವು ಒಂದು ಫೋರ್ಕಾಸ್ಟಿಂಗ್ ಟೂಲ್ ಥರ ಯೂಸ್ ಮಾಡಬೇಕು. ಫೋರ್ಕಾಸ್ಟಿಂಗ್ ಅಂದರೆ ಫ್ಯೂಚರ್ ಕಂಡಿಡಿಯುವಂಥ ಒಂದು ಟೂಲ್ ಥರ ಯೂಸ್ ಮಾಡಿದ್ರೆ ಫಿಬೊನಚ್ಚಿ ನಿಜವಾಗ್ಲೂ ಪವರ್ಫುಲ್ ಆಗಿರುತ್ತೆ. ಟ್ರೆಂಡ್ ಲೈನ್ ಅಂತೂ ನಾರ್ಮಲ್ ಸಪೋರ್ಟ್ ಮೂವಿಂಗ್ ಆವರೇಜ್ ಇದ್ದಂಗೆ ಟ್ರೆಂಡ್ ಲೈನ್ ಕೂಡ. ಅಥವಾ ಟ್ರೆಂಡ್ ಲೈನಲ್ಲಿ ಒಂದು ಆಕಾರ ಫಾರ್ಮ್ ಆಗಿರುತ್ತೆ. ಆಕಾರ ಕರೆಕ್ಟಾಗಿ ನೀವು ಒಂದು ಲೈನ್ ಹಾಕೊಂಡ್ರೆ ಅದು ಟ್ರೆಂಡ್ ಲೈನ್ ಆಗಿರುತ್ತೆ. ಓಕೆ, ಅದೇ ಬೇರೆ ಪರ್ಪಸ್, ಇದೇ ಬೇರೆ ಪರ್ಪಸ್. ಇನ್ನೊಬ್ರು ಹೈಕೆನೆಶಿ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಯೂಸ್ ಮಾಡ್ಬೋದಾ, ಇಲ್ಲ ನಾರ್ಮಲ್ ಕ್ಯಾಂಡಲ್ಸ್ಟಿಕ್ ಯೂಸ್ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ನೋಡಿ, ಹೈಕೆನೆಶಿ ಅನ್ನೋದು ನಾನು ಅದು ನಿಮಗೆ ಅದ್ರ ಬಗ್ಗೆ ನಾನು ಹೇಳ್ಕೊಟ್ಟಿಲ್ಲ ಅನ್ಕೋತೀನಿ. ಹೇಳ್ಕೊಟ್ಟಿಲ್ಲ, ಹೌದು. ಹೈಕೆನೆಶಿ ಅನ್ನೋದು ಒಂದು ಕ್ಯಾಂಡಲ್ಸ್ಟಿಕ್ ಥರನೇ ಒಂದು ಚಾರ್ಟಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಅದ್ರದ್ದೇ ಅದೊಂದು ವೈಶಿಷ್ಟ್ಯತೆ ಇದೆ, ಅದ್ರದ್ದು ಅದೊಂದು ನೆಗೆಟಿವ್ ಇದೆ. ಅದಕ್ಕಿಂತ ಬೆಟರ್, ಇದಕ್ಕಿಂತ ಅದು ಬೆಟರ್ ಅಂತ ಇಲ್ಲ. ಒಂದು ಟ್ರೇಡಿಂಗ್ಗೆ ಆಲ್ಮೋಸ್ಟ್ ಮೋಸ್ಟ್ ಆಕ್ಯುರೇಟ್ ಮೆಜರ್ಮೆಂಟ್ ಕೊಡೋದು ಕ್ಯಾಂಡಲ್ಸ್ಟಿಕ್ಕೇನೆ. ಅದಕ್ಕೆ ಎಲ್ಲ ಮ್ಯಾಕ್ಸಿಮಮ್ ಟ್ರೇಡರ್ಸ್ ಕ್ಯಾಂಡಲ್ಸ್ಟಿಕ್ ಯೂಸ್ ಮಾಡ್ತಾರೆ. ಹೈಕೆನೆಶಿ ಏನು ಮಾಡ್ತಾರೆ ಅಂದರೆ, ಈಗ ನೀವು ನೋಡ್ತಾ ಇರ್ಬೋದು 5 ಮಿನಿಟ್ಸ್ ಚಾರ್ಟಲ್ಲಿ ನೋಡ್ತಾ ಇದ್ರೆ ಹಿಂಗೆ ಗ್ರೀನ್ ರೆಡ್ ಆಗಿ ನಿಮಗೆ ಒಂದು ಸ್ವಲ್ಪ ಆತಂಕ ಕೊಡ್ತಾ ಇರುತ್ತೆ. ಕೆಳಗೆ ಬಂದ್ಬಿಡ್ತಾ, ಮೇಲೆ ಬಂದ್ಬಿಡ್ತಾ ಅಂತ ಒಂದು ಆತಂಕ ಕೊಡ್ತಾ ಇರುತ್ತೆ.
ಹೈಕನೆಶಿ ಏನು ಮಾಡುತ್ತೆ ಅಂದರೆ ಅದನ್ನು ಸ್ಮೂತಿನ್ ಮಾಡುತ್ತೆ. ಸ್ಮೂತಿನ್ ಮಾಡಿ ಎಲ್ಲ ಹಸಿರು ಕಲರ್ ಮಾಡುತ್ತೆ, ಎಲ್ಲ ರೆಡ್ ಕಲರ್ ಮಾಡಿರುತ್ತೆ. ಆ ಥರ ಒಂದು ಸ್ಮೂತಾಗಿ ಕಾಣಿಸುತ್ತೆ ನಿಮ್ಮ ಚಾರ್ಟ್, ನೋಡೋಕೆ ಚೆನ್ನಾಗಿರುತ್ತೆ. ಬಟ್ ರಿಯಲ್ ಆಗಿ ನೀವು ಅದರಲ್ಲಿ ಟ್ರೇಡ್ ತೊಗೋಬೋದಾ, ಕಷ್ಟ ಆಗ್ಬೋದು. ಯಾಕಂದರೆ ಅದರಲ್ಲಿ ನಿಮಗೆ ಸಡನ್ ಒಂದು ಚೇಂಜ್ ಆಫ್ ಡೈರೆಕ್ಷನ್ ಆಗಲಿ, ಚೇಂಜ್ ಆಫ್ ಪ್ರೈಸ್ ಮೂವ್ಮೆಂಟ್ ಆಗಲಿ, ಪ್ರೈಸ್ ಆಕ್ಷನ್ ಆಗಲಿ ಅಷ್ಟೊಂದು ಚೆನ್ನಾಗಿ ಕಾಣದೇ ಇರ್ಬೋದು. ಹೈಕನೆಶಿ ಒಂದು ಲಾಂಗ್ ಟರ್ಮ್ ಅಥವಾ ಪೊಸಿಷನಲ್ ಟ್ರೇಡರ್ಸ್ಗಳಿಗೆ ಚೆನ್ನಾಗಿರ್ಬೋದು. ಆದರೆ ಚೆನ್ನಾಗಿರ್ಬೋದು, ಈಸಿ ಮಾಡುತ್ತೆ ಅವ್ರ ಕೆಲಸ ಅಷ್ಟೇ. ಬಟ್ ಮೋರ್ ಆ್ಯಕ್ಯುರೇಟ್ ಖಂಡಿತ ಅಲ್ಲ. ಕ್ಯಾಂಡಲ್ ಸ್ಟಿಕ್ಕು ಮೋರ್ ಆ್ಯಕ್ಯುರೇಟು, ಮೋರ್ ಈಸಿ ಹೈಕನೆಶಿ ಅಂತ ಹೇಳ್ಬೋದು ನಾನು ಬೇಕಿದ್ರೆ. ಮೋರ್ ಆ್ಯಕ್ಯುರೇಟ್ ಕ್ಯಾಂಡಲ್ ಸ್ಟಿಕ್, ಮೋರ್ ಈಸಿ ಹೈಕನೆಶಿ. ಇಂಟ್ರಾಡೆಗೆ 5 ಮಿನಿಟ್ಸಲ್ಲಿ 3 ಮಿನಿಟ್ಸಲ್ಲಿ ನಾನು ಹೈಕನೆಶಿ ನಾನು ಯೂಸೇ ಮಾಡೋದೇ ಇಲ್ಲ, ರೆಕಮೆಂಡು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಪ್ರೈಸ್ ಚೇಂಜಸ್ ಅದು ತೋರಿಸಲ್ಲ ಅದನ್ನ ಹೈಕನೆಶಿ. ಇನ್ನು ರೆಂಕೋ ಗಿಂಕೋ ಅಂತ ಇದೆ, ರೆಂಕೋ ಎಲ್ಲ ಇನ್ನೂ ಈಸಿ ಆಗುತ್ತೆ ನೋಡೋಕ್ಕೆ. ಬಟ್ ಆದರೆ ಅದನ್ನ ಡೆಸಿಫರ್ ಅಂತಾರೆ, ಅದನ್ನು ನೋಡ್ಬಿಟ್ಟು ಏನು ಗ್ರಾಸ್ ಮಾಡಬೇಕು ಅನ್ನೋದೇ ಬೇರೆ ಥರ ನೋಡ್ಬೇಕು ಅದು ಚಾರ್ಟ್ಗಳನ್ನ, ಅದೇ ಬೇರೆ ವಿಷಯ. ಬಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಸಿ ಮಾಡಬೇಕು ಅಂದರೆ ಹೈಕನೆಶಿ, ಆ್ಯಕ್ಯುರೇಟ್ ಬೇಕಾದ್ರೆ ಕ್ಯಾಂಡಲ್ ಸ್ಟಿಕ್. ನಮಗೆ ಆ್ಯಕ್ಯುರೇಸಿ ಬೇಕಾದ್ರಿಂದ ನಾನು ಕ್ಯಾಂಡಲ್ ಸ್ಟಿಕ್ನ ನಾನು ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಹೈಕನೆಶಿ ಕೆಟ್ಟದಂತಲ್ಲ, ಅದರದೇ ಆದ ಒಂದು ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಓಕೆ, ಇನ್ನೊಬ್ರು ಕೇಳ್ತಾರೆ, ಸರ್ ವೇವ್ 1 ಕಂಡಿಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ರಿಟೇಲ್ ಟ್ರೇಡರ್ಸ್ಗೆ ಅಂತ ಹೇಳಿದ್ರಲ್ಲ, ಎನಿ ಪಾಸಿಬಿಲಿಟಿ ಟು ಫೈಂಡ್ ವೇವ್ 1? ನೋಡಿ, ಇದೊಂದು ಪ್ರಾಬ್ಲಮೇನೆ. ವೇವ್ ಅನಾಲಿಸಲ್ಲಿ ಪ್ರಾಬ್ಲಮ್ ಅನ್ನೋಕ್ಕಿಂತ ಒಂದು ರಿಯಾಲಿಟಿ ಅಂತ ಹೇಳ್ಬೋದು, ಒಂದು ನಿಜ ಸಂಗತಿ. ಅದನ್ನು ಅರ್ಥ ಮಾಡ್ಕೋಬೇಕು. ಏನಂದರೆ ವೇವ್ 1 ಮತ್ತು ಎ ಇದು ಎರಡನ್ನ ನಾವು ಕಂಡುಹಿಡಿಯೋದು ಕಷ್ಟ. ಅಂದರೆ ಎಲ್ಲಿ ತನಕ ಹೋಗುತ್ತೆ ಅಂತ ಕಂಡುಹಿಡಿಯೋದು ಕಷ್ಟ. ಯಾಕಂದರೆ ಇದು ರೆಫರೆನ್ಸ್ ವೇವ್ ಆಗಿರುತ್ತೆ. ಅಂದರೆ ಈ ವೇವ್ 1 ನೋಡಿಕೊಂಡು ಅಥವಾ ವೇವ್ ಎ ನೋಡಿಕೊಂಡು ನಾವು ಬಿ ಮತ್ತು ಸಿ ಕಂಡುಹಿಡಿತೀವಿ, ಅಥವಾ 2, 3, 4, 5 ಕಂಡುಹಿಡಿತೀವಿ ಅಲ್ವಾ. ಸೊ ವೇವ್ 1 ಮತ್ತು ವೇವ್ ಎ ಇದೆರಡು ರೆಫರೆನ್ಷಿಯಲ್ ವೇವ್ಸ್ ಅಂತ ಹೇಳ್ತಾರೆ. ಇದನ್ನು ನಾವು ಒಂದು ಮಟ್ಟ ಕಂಡುಹಿಡಿಬೋದು. ಅಂದರೆ ಈಗ ಅಕಸ್ಮಾತ್ ನಾನು 15 ಮಿನಿಟ್ಸ್ ಚಾರ್ಟರ್ ಹಾಕೊಂಡಿದ್ರೆ ನಾವು 5 ಮಿನಿಟ್ಸ್ ಒಳಗೆ ಹೋಗಿ ವೇವ್ 1 ಮುಗಿದ ಮೇಲೆ ಬೇಕಾದ್ರೆ ಆ ವೇವ್ 1 2, 3, 4, 5 ತನಕ ಹೋಗುತ್ತೆ ಅಂತ ಕಂಡುಹಿಡಿಬೋದು. ಸ್ವಲ್ಪ ಅಡ್ವಾನ್ಸ್ ಆಗುತ್ತೆ ಅದು. ಅಂದರೆ ಇನ್ನು ಸ್ವಲ್ಪ ಡೀಪ್ ಆಗಿ ನೀವು ಲೋವರ್ ಟೈಮ್ ಫ್ರೇಮಲ್ಲಿ ಹೋಗಿ ಕಂಡುಹಿಡಿಬೋದು. ಆದರೆ ಆ ವೇವ್ 1 ಪರ್ಟಿಕ್ಯುಲರ್ ಕಂಡುಹಿಡಿಯಕ್ಕೆ ಆಗಲ್ಲ, ಅದಕ್ಕೆ ರೂಲ್ಸ್ಗಳಿಲ್ಲ ನಮ್ಮ ವೇವ್ ಅನಾಲಿಸಿಸಲ್ಲಿ. ಓಕೆ, ಸೊ CEP 2 ಪ್ರಾಫಿಟ್ ಕೊಡೋಕ್ಕೆ ಹೇಗೆ ಸಾಧ್ಯ ತಿಳಿಸಿ ಸರ್ ಅಂತ ಹೇಳ್ತಾರೆ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಆಪ್ಷನ್ಸ್ ಬಗ್ಗೆ ಗೊತ್ತಿರಬೇಕು. ನಾನು ಸ್ಟೇಜ್ 3 ಹೇಳ್ಕೊಟ್ಟಿರ್ತೀನಿ. ಆಪ್ಷನ್ಸಲ್ಲಿ ಏನಾಗ್ತಂದರೆ ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಇರುತ್ತೆ, ಇನ್ನೊಂದು ಟೈಮ್ ವ್ಯಾಲ್ಯೂ ಅಂತ ಇರುತ್ತೆ. ಟೈಮ್ ವ್ಯಾಲ್ಯೂ ಅಂದರೆ ಪ್ರತಿ ದಿನಕ್ಕೂ ಒಂದಷ್ಟು ವ್ಯಾಲ್ಯೂ ಅಂತ ಇರುತ್ತೆ. ಅದು ಏನಂತ ತುಂಬ ದೊಡ್ಡ ಒಂದು ಎಕ್ಸ್ಪ್ಲನೇಷನ್ ಆಗುತ್ತೆ. ಆ ಟೈಮ್ ವ್ಯಾಲ್ಯೂ ಟೈಮ್ ಹೋದಂಗೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಆಪ್ಷನ್ ಸೆಲ್ ಮಾಡಿದ್ರೆ CEP 2 ಕಡೆನೂ ಟೈಮ್ ವ್ಯಾಲ್ಯೂ ಇರೋದ್ರಿಂದ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡೋದ್ರಿಂದ ಟೈಮ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಇರುತ್ತೆ, ನಿಮಗೆ ಪ್ರಾಫಿಟ್ ಬರ್ತಾ ಇರುತ್ತೆ ಅಂತ ಫಸ್ಟ್ ಶಾರ್ಟ್ ಸೆಲ್ ಮಾಡಿದಾಗ ಅಲ್ವಾ. ಸೊ ಈ ಥರ ಇರುತ್ತೆ. ಮತ್ತು ಔಟ್ ಆಫ್ ದ ಮನಿಗಳಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರೋದೇ ಇಲ್ಲ, ಬರೀ ಟೈಮ್ ವ್ಯಾಲ್ಯೂ ಉಳ್ಕೊಂಡಿರೋದ್ರಿಂದ ಅಷ್ಟು ಡಿಕೆ ಆದ್ರಿಂದ ನಿಮ್ಗೆ 2 ಕಡೆ ಅದರಲ್ಲಿ ನಿಮಗೆ ಪ್ರಾಫಿಟ್ ಸಿಗ್ತಾ ಇರುತ್ತೆ. ಇವತ್ತಿನ ನಾನು ಲೈವ್ ವಿಡಿಯೋಲಿ ತೋರಿಸ್ತೀನಿ ಅದೇನು ಮಾಡ್ತಾಯಿನಿ ಅಂತ, ಅದನ್ನು ತೋರಿಸ್ತೀನಿ. ಇನ್ನೊಂದು ವೇವ್ ಅನಾಲಿಸಿಸ್ ಗ್ಯಾನ್ ಸೀರೀಸಲ್ಲಿ ಅಲ್ಲಿರೋದು ಸೇಮ್ ಕಂಟೆಂಟ್ ಕೋರ್ಸ್ನಲ್ಲೂ ಇದೆಯಾ ಅಂತ ಹೇಳ್ತಿದ್ದಾರೆ. ಇಲ್ಲ, ವೇವ್ ಅನಾಲಿಸಿಸ್ ಸ್ಟೇಜ್ 5 ಮಾಡೋರು ಗೊತ್ತಿರುತ್ತೆ. ತುಂಬ ಎಲಾಬ್ರೇಟ್, ಅದು ತುಂಬ ದೊಡ್ಡ ಚಾಪ್ಟರ್, ಥಿಯರಿಟಿಕಲ್ ಚಾಪ್ಟರ್. ಅದು ಎಷ್ಟೋ ಗಂಟೆಗಳ ಕಾಲ ಹೇಳ್ಕೊಟ್ಟಿದ್ದೀನಿ ನಾನು ಸ್ಟೇಜ್ 5ಅಲ್ಲಿ. ಸೊ ಅದು ತುಂಬ ಪ್ರತಿಯೊಂದು ವೇವ್ಗೂ ಒಂದು ರೂಲ್ಸ್ ಇರುತ್ತೆ. ಮತ್ತು ಪ್ರತಿಯೊಂದು ವೇವ್ಗಳು ಬೇರೆ ಬೇರೆ ಪ್ಯಾಟರ್ನಲ್ಲಿ ಇರುತ್ತೆ. ಆ ಪ್ರತಿಯೊಂದು ಪ್ಯಾಟರ್ನ್ಗೂ ಒಂದು ರೂಲ್ಸ್ ಇರುತ್ತೆ. ಸೊ ಆ ರೂಲ್ಸ್ಗಳೆಲ್ಲ ಹೇಳ್ಕೊಡ್ಬೇಕು ಅಂದರೆ ಅದು ತುಂಬ ಟೈಮ್ ಕನ್ಸ್ಯೂಮಿಂಗ್, ತುಂಬ ಒಂದು ಎಲಾಬ್ರೇಟ್ ಒಂದು ಥಿಯರಿಟಿಕಲ್ ಕಾನ್ಸೆಪ್ಟ್ ಅದು. ಹಾಗಾಗಿ ನಾನು ಗ್ಯಾನ್ ಸೀರೀಸಲ್ಲಿ ನಿಮಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಯಾಕಂದರೆ ನಾನು ಯೂಟ್ಯೂಬಲ್ಲಿ ನಿಮ್ಗೆ ಏನು ಹೇಳ್ತಾ ಇರ್ತೀನಿ, ಯಾರು ಕೋರ್ಸ್ ಪರ್ಚೇಸ್ ಮಾಡಿಲ್ವಾ ಅವ್ರಿಗೂ ಅರ್ಥ ಆಗಬೇಕು ಒಂದು ಲೆವೆಲಲ್ಲಿ ಅಲ್ವಾ. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ, ಗ್ಯಾನ್ ಸೀರೀಸಲ್ಲಿ ಈ ನನ್ನ ಯೂಟ್ಯೂಬ್ ಡೈಲಿ ವಿಡಿಯೋಗೆ ಏನು ಬೇಕೋ ಅಷ್ಟು ಹೇಳ್ಕೊಡೋಕ್ಕೋಸ್ಕರ ಒಂದು ನನ್ನ ಯೂಟ್ಯೂಬಲ್ಲಿ ADX ಆಗಲಿ, ಪ್ರೈಸ್ ಆಕ್ಷನ್ ಆಗಲಿ, ಪ್ರತಿಯೊಂದು ನಿಮಗೆ ನಾನು ಯೂಟ್ಯೂಬ್ ನೋಡಿಕೊಂಡು ಅರ್ಥ ಆಗಬೇಕು ಅನ್ನೋಕ್ಕೋಸ್ಕರ ಅದನ್ನು ಮಾಡಿದ್ದೀನಿ. ಓಕೆ, ಸೊ ಇದಿಷ್ಟು ನಿಮ್ಮ ಪ್ರಶ್ನೆಗಳು. ಈಗ ಡೈರೆಕ್ಟಾಗಿ ನಾವು ಅದನ್ನು ಲೈವ್ ವಿಡಿಯೋ ನೋಡೋಕೆ ಹೋಗೋಣ, ಬನ್ನಿ. ಸೊ ಇವತ್ತು ಟೈಮ್ ನೋಡೋಣ. ಟುಡೇ ಡೇಟ್ ಅಂಡ್ ಟೈಮ್ ಅಂತ ಹಾಕ್ತಿದ್ದೀನಿ ಗೂಗಲಲ್ಲಿ. ಟೈಮ್ ಅಂದರೆ ಇವತ್ತು 13ನೇ ಸೆಪ್ಟೆಂಬರ್ ಮಧ್ಯಾಹ್ನ 1:30 ಅಪ್ರಾಕ್ಸಿಮೇಟ್. ನಾನು ಬೆಳಗ್ಗೆನೆ ಪೊಸಿಷನ್ ತಗೊಂಡಿದ್ದೆ. ನಾನು ನಿಫ್ಟಿ ಇವತ್ತು ನಮಗೆ ನೀವು ನೋಡಬಹುದು, ಇಲ್ಲಿ ಓಪನಿಂಗ್ ಅಲ್ಲೇನೆ ಇವತ್ತೊಂದು ಗ್ಯಾಪ್ ಡೌನ್ ತರ ಬಂದು ಸ್ಲೋ ಆಗಿ ಬಂದು ಇಲ್ಲಿ ನಮ್ ಕ್ಲೌಡ್ ಅಲ್ಲಿ ಆಡ್ತಾ ಇತ್ತು. ಸೊ ಸೈಡ್ ವೇಸ್ ಮಾರ್ಕೆಟ್ ಅಂತ ಗೊತ್ತು ನಮ್ಗೆ. ನಮ್ ವೇವ್ ಅನಾಲಿಸಿಸ್ ಪ್ರಕಾರ ನಾನು ಇವತ್ತು ವೇವ್ 4 ನಡೀತಾ ಇದೆ, ಒಂದು ಸ್ಲೋ ಮೂವ್ಮೆಂಟ್ ಇರುತ್ತೆ, ನಮ್ಗೆ ಚೆನ್ನಾಗಿ ಗೊತ್ತು. ಸೊ ಸ್ಲೋ ಮೂವ್ಮೆಂಟ್ ಇದ್ದ ತಕ್ಷಣ ನಮ್ಮ ಪೊಸಿಷನ್ ಯಾವ್ದು ಇರ್ಬೇಕು, ನಮ್ಮ ಪೊಸಿಷನ್ ಎಲ್ಲಾನು ಬರೀ ನಮ್ಮ ಆಪ್ಷನ್ ಸೆಲ್ಲಿಂಗ್ ಕಡೆನೆ ಜಾಸ್ತಿ ಇರಬೇಕು. ಇಲ್ಲಿ ನೋಡಿದ್ರೆ ನಾನು ಡಿಫ್ರೆಂಟ್ ಒಂದು ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ ತಗೊಂಡಿದ್ದೀನಿ. ಸೊ ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ ಪ್ರಕಾರ ನನಗೆ ಮಾರ್ಕೆಟ್ ಇಲ್ಲಿ ಅನಲೈಸ್ ಅಂತ ಓದ್ತೀನಿ. ಇಲ್ಲಿ ಅನಲೈಸ್ ಹೋದಾಗ ನೀವು ಇಲ್ಲಿ ನೋಡಬಹುದು, ಇಲ್ಲಿ ನನ್ನ ಮಾರ್ಕೆಟ್ ಓವರ್ ಆಲ್ ನನ್ನ ಪ್ರಾಫಿಟಬಿಲಿಟಿ ಬಂದು ನನ್ನ ಮಾರ್ಕೆಟ್ ಒಂದು ರೇಂಜ್ ಅಲ್ಲೇ ಇದ್ರೆ ನಮ್ಗೆ ಅಪ್ರಾಕ್ಸಿಮೇಟ್ಲಿ 1.99 ಲ್ಯಾಕ್ ಪ್ರಾಫಿಟ್ ಬರಬೇಕು. ನೋಡಿ, ಇಲ್ಲಿ ನೀವು ಕೆಳಗಡೆ ನೋಡಬಹುದು ಈ ಪಾಯಿಂಟ್ ಅಲ್ಲಿ ನನ್ನ ಏನ್ ಸ್ಟ್ರಾಟಜಿ ಇದೆ. ಇದು 17,155 ಅಪ್ರಾಕ್ಸಿಮೇಟ್ಲಿ 17,532 ಈ ರೇಂಜ್ ಒಳಗೆ ಮಾರ್ಕೆಟ್ ಎಲ್ಲೇ ಇದ್ರು ನನಗೆ ಪ್ರಾಫಿಟ್ ಬರುತ್ತೆ. ಪ್ರಾಫಿಟ್ ಅಲ್ಲೇ ಎಂಡ್ ಆಗ್ತೇನೆ. ಈ ಮಾರ್ಕೆಟ್ ಈ ರೇಂಜ್ ಒಳಗೆ ಎಲ್ಲೇ ಇದ್ರು ಮಾರ್ಕೆಟ್ ನೋಡಿ ಮೇಲ್ ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ 1.9 ಲ್ಯಾಕ್ ಇದೆ.
ಅಂದ್ರೆ ಇಲ್ಲಿ ಈ ಪಾಯಿಂಟ್ ಅಲ್ಲೇ ಕ್ಲೋಸ್ ಆದ್ರೆ ನಿಫ್ಟಿ. ಸೊ ಅಕ್ಕಪಕ್ಕ ಸ್ವಲ್ಪ ಕ್ಲೋಸ್ ಆದ್ರೆ ನನಗೆ ನಾನು ಓವರ್ ಆಲ್ ನಾನು ಪ್ರಾಫಿಟ್ ಅಲ್ಲಿ ನಾನು ಎಂಡ್ ಆಗ್ತೀನಿ ಅಂತ ಈ ರೇಂಜ್ ಅಲ್ಲಿ ಇದ್ರೆ ತೋರಿಸ್ತಾ ಇದೆ ನಿಫ್ಟಿ. ಓಕೆನಾ. ಸೊ ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ವಿಷಯ. ಇದು ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಈ ತರ ಒಂದು ರೇಂಜ್ ಇಟ್ಕೊಂಡು ನಾವು ಆ ರೇಂಜ್ ಒಳಗೆ ಕ್ಲೋಸ್ ಆದ್ರೆ ಪ್ರಾಫಿಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಓಕೆ, ನೋಡಿ ಇದನ್ನ ಅಕಸ್ಮಾತ್ ಈ ರೇಂಜ್ ಇಂದ ಹೊರಗೋಯ್ತು ಅಂತ ತಿಳ್ಕೊಳ್ಳಿ. ರೇಂಜ್ ಹೊರಗೋದ್ರೆ ನಿಮ್ಗೆ ಅಡ್ಜಸ್ಟ್ಮೆಂಟ್ ಮಾಡಕ್ ಗೊತ್ತಿರ್ಬೇಕು. ಅಡ್ಜಸ್ಟ್ಮೆಂಟ್ ಅಂದ್ರೆ ಬೇರೆ ಒಂದ್ ಕೆಲವು ಪೊಸಿಷನ್ ನ ಎಕ್ಸಿಟ್ ಮಾಡಿ ಇನ್ನೊಂದು ಕೆಲವು ಪೊಸಿಷನ್ ಆಡ್ ಮಾಡ್ಕೊಳ್ಳೋದು, ಅಥವಾ ಫ್ಯೂಚರ್ಸ್ ನ ಸೆಲ್ ಮಾಡೋದು, ಫ್ಯೂಚರ್ ಬೈ ಮಾಡೋದು. ಸೊ ಅಡ್ಜಸ್ಟ್ ಮಾಡಕ್ ನಿಮ್ಗೆ ಗೊತ್ತಿರ್ಬೇಕು, ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ. ಆ ಮಾಡಕ್ಕೆ ನಿಮ್ಗೆ ಫಂಡ್ ಕೂಡ ಬೇಕು. ಅದಕ್ಕೆ ನಾನು ಲೈವ್ ಮಾರ್ಕೆಟ್ ತೋರ್ಸಕ್ಕವಲ್ಲ. ನಾ ಇದರ ಪೊಸಿಷನ್ ತೋರಿಸ್ಬಿಟ್ರೆ ನಿಮ್ಗೆ ಈ ತರ ಒಂದು ಪೊಸಿಷನ್ ನೋಡಿ, ಈಗ 18,000 ರೂಪಾಯಿ ನಾನು ಲೈವ್ ಲಾಭ ನಡೀತಾ ಇದೆ. ಈಗ ಇದು ನಾನು ನಿಮ್ಗೆ ಪೊಸಿಷನ್ ನಾನು ಇವತ್ತು ತೋರಿಸಲ್ಲ, ಇದನ್ನ ನಾಳೆ ಹಾಕ್ತೀನಿ. ಯಾಕಂದ್ರೆ ನಿಮ್ಗೆ ತೋರಿಸಿದ್ರೆ ಇವತ್ತು ನೀವೇನ್ ಮಾಡ್ತೀರಾ, ಇವತ್ತು ಇಮಿಡಿಯೇಟ್ ಪೊಸಿಷನ್ ತಗೊಂಡ್ಬಿಡ್ತೀರಾ ಅಲ್ವಾ, ಆತರ ಮಾಡಲ್ಲ. ಹಾಗಾಗಿ ಈ ಮಾರ್ಕೆಟ್ ಮುಗಿದ್ಮೇಲೆ ನಾನು ಹಾಕ್ತೀನಿ ಲೈವ್ ನ. ಏನಂತಂದ್ರೆ ನೋಡಿ, ನನ್ನ ಹತ್ರ ಫಂಡ್ ಇರ್ಬೋದು, ನನ್ನ ಕ್ವಾಂಟಿಟಿಗಳು ನೋಡಿ, ಕ್ವಾಂಟಿಟಿ ನಾನು ಇಷ್ಟೊಂದು ಕ್ವಾಂಟಿಟಿಗಳು ತಗೊಂಡಿರ್ತೀನಿ. ಈ ತರ ಕ್ವಾಂಟಿಟಿ ನಿಮ್ಗೆ ತಗೊಳಕ್ ಆಗದೆ ಇರಬಹುದು, ಅಥವಾ ಅಡ್ಜಸ್ಟ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಫಂಡ್ ಇಲ್ಲದೆ ಇರಬಹುದು. ಸೊ ನೀವು ಲಾಸ್ ಅಲ್ಲಿ ಹೋಗ್ಬಿಡ್ತೀರಾ, ನಾ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗ್ತೀವಿ. ಸೊ ಅದಕ್ಕೋಸ್ಕರ ನಾಲೆಡ್ಜ್ ಕೊಟ್ರೆ ನಿಮ್ಮ ಫಂಡ್ ಎಷ್ಟಿದೆ ಅದರ ಅನುಗುಣವಾಗಿ ನೀವು ಟ್ರೇಡ್ ಮಾಡಬಹುದು. ಓಕೆನಾ. ಸೊ ನನ್ನ ಲೈವ್ ಟ್ರೇಡ್ ಇದೊಂದು ನಡೀತಾ ಇದೆ. ಈ ಲೈವ್ ಟ್ರೇಡ್ ನೀವು ನೋಡಬಹುದು. ಓಕೆ, ಸೊ ಈಗ ಸೇಮ್ ಡೇ ಸೇಮ್ ಪೊಸಿಷನ್ಸ್ ನೋಡಿ. ಮಾರ್ಕೆಟ್ ಇವತ್ತು ನಾವು ಆಪರೇಟ್ ಮಾಡ್ದಂಗೆನೆ, ಬಿಕಾಸ್ ಆಫ್ ಅವರ್ ವೇವ್ ಅನಾಲಿಸಿಸ್ ಮಾರ್ಕೆಟ್ ಸೈಡ್ ವೇಸ್ ಹೋಗುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಈ ತರ ಒಂದು ಅಪ್ ಸೈಡ್ ಡೌನ್ ಸೈಡ್ ಏನಾದ್ರು ಮಾಡ್ತಾ ಇದ್ರೆ ನಮ್ಗೆ ಆ ರೇಂಜ್ ಅಲ್ಲಿ ಇರೋದ್ರಿಂದ ನಮ್ಗೆ ನಮ್ಮ ಪ್ರಾಫಿಟ್ ಇದೆ. ಅವಾಗಲೂ 18,000 ಅಪ್ರಾಕ್ಸಿಮೇಟ್ಲಿ ತೋರಿಸಿದ ನಾನು. ಈಗ ಅದು 28,000 ಸೇಮ್ ಪೊಸಿಷನ್ ನೋಡಿ. ಆ ರೇಂಜ್ ಅಲ್ಲಿ ಇರೋದಂತ ಅದು ಪ್ರಾಫಿಟ್ ಬರ್ತಾ ಇರುತ್ತೆ. ಬಟ್ ಇದು ನಾನು ನಿಮ್ಗೆ ಲೈವ್ ಟ್ರೇಡ್ ಯಾಕೆ ಮಾಡಕ್ ತೋರಿಸಲ್ಲ ನಾನು ಅಂದ್ರೆ, ಫಾರ್ ವೆರಿ ರೀಸನ್, ನಿಮ್ಗೆ ಅದನ್ನ ಮ್ಯಾನೇಜ್ ಮಾಡಕ್ ಬರ್ತಾ ಇಲ್ವ ಅಂತ ಗೊತ್ತಾಗಲ್ಲ. ಪ್ರತಿಯೊಬ್ಬರ ಒಂದೊಂದು ವ್ಯಕ್ತಿತ್ವ ಮತ್ತೆ ಶಕ್ತಿ ಬೇರೆ ಬೇರೆ ತರ ಇರೋದ್ರಿಂದ ಅದರ ರಿಸಲ್ಟ್ ಬೇರೆ ತರ ಇರುತ್ತೆ. ಅಂದ್ರೆ ಒಬ್ರಿಗೆ ಲಾಸ್ ಆಗೋ ಚಾನ್ಸ್ ಇರುತ್ತೆ, ಬಂಡವಾಳ ಇಲ್ಲ ಅಂದ್ರೆ, ಮಾನಿಟರ್ ಮಾಡಿಲ್ಲ ಅಂದ್ರೆ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನಾನು ಸೇಫ್ಟಿ ಇರೋದ್ರಿಂದ ನಿಮ್ಗೆ ನಾಲೆಡ್ಜ್ ಕೊಟ್ರೆ ನೀವೇ ಇದನ್ನ ಮ್ಯಾನೇಜ್ ಮಾಡುವಂತ ಕೆಪಾಸಿಟಿ ಬಂದಿರುತ್ತೆ ಅಲ್ವಾ. ಹಾಗೆ ತೋರಿಸ್ತಾ ಇಲ್ಲ. ಸೊ ಇದು ನನ್ನ ಲೈವ್ ಟ್ರೇಡ್ ನಿಮ್ಗೆ ತೋರಿಸ್ತಾ ಇದೆ. ಸೊ ನನ್ನ ಲೈವ್ ವಿಡಿಯೋ ನೋಡಿದ್ರಿ, ಅದರಲ್ಲಿ ಏನು ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಕಲ್ತ್ಕೊಂಡ್ರಿ ನೀವು ಅದರಲ್ಲಿ ಏನಂದ್ರೆ, ಫಸ್ಟ್ ನಾನು ಆಪ್ಷನ್ಸ್ನ ಯೂಸ್ ಮಾಡಿದ್ದೀನಿ, ಜೊತೆಗೆ ನಾನು ನನ್ನ ವೇವ್ ಅನಾಲಿಸಿಸ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಪ್ಲಸ್ ಪ್ರೈಸ್ ಆಕ್ಷನ್ ಇವೆಲ್ಲ ನಾಲೆಜ್ಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಂದು ವಿಷಯ ಅರ್ಥ ಆಗಬೇಕೇನೆಂದ್ರೆ, ಈ ಆಪ್ಷನ್ ಮತ್ತು ಫ್ಯೂಚರ್ಸ್ ಅನ್ನೋದು ಒಂದು ಅಸ್ತ್ರ ಇದ್ದಂಗೆ. ಆದರೆ ನನ್ನ ವೇವ್ ಅನಾಲಿಸಿಸ್ ಅಥವಾ ನನ್ನ ಪ್ರೈಸ್ ಆಕ್ಷನ್ ಅಥವಾ ಇಚಿಮೋಕು ಇಂಥದ್ದೆಲ್ಲನೂ ನನ್ನ ಸ್ಟ್ರಾಟಜಿಗಳು, ಅಂದರೆ ನನ್ನ ಯುದ್ಧ ನೀತಿ ಅನ್ಕೋಬೋದು. ಇದು ಅಸ್ತ್ರಗಳು, ಅದು ನನ್ನ ಯುದ್ಧ ನೀತಿ ಅನ್ಕೋಬೋದು ಅಲ್ವಾ. ಸೊ ಯುದ್ಧ ನೀತಿನೂ ಇರಬೇಕು ನಿಮ್ಮ ಹತ್ರ ಅಸ್ತ್ರನೂ ಇರಬೇಕು, ಎರಡೂ ಇರಬೇಕು. ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡ್ಕೊಂಡಿದ್ದೆ. ಇವತ್ತು ನೋಡಿ, ವೆರಿ ಸಿಂಪಲ್ ಆಗಿ ನಾನು ನನ್ನ ಸ್ಟೇಜ್ 3 ಒನ್ ಆಫ್ ದ ಸ್ಟ್ರಾಟಜೀಸ್ನ ಹೇಳ್ಕೊಟ್ಟಿರೋದು ಸ್ಟ್ರಾಟಜಿ ಪ್ರಕಾರ ನಾನು ಮಾಡಿದ್ದೆ. ಇವತ್ತು ನನಗೆ ಚೆನ್ನಾಗಿ ಗೊತ್ತು. ಮೊನ್ನೆಯಿಂದನೂ 3-4 ದಿವಸ ಹೇಳ್ತಾ ಇದ್ದೆ ನಾನು ಇವಾಗ ವೇವ್ 4 ಅಲ್ಲಿ ಇದ್ದೀನಿ. ಅಂದರೆ 3ನೇ ಡೈಲಿ ಚಾರ್ಟ್ನಲ್ಲಿ ನಾನು ವೇವ್ 3 ಮುಗೀತು, ವೇವ್ 4 ಶುರುವಾಗಿ ಅಂತ ಹೇಳಿದ್ದೆ ನಾನು. ಆ ಡೈಲಿ ಚಾರ್ಟ್ನ ವೇವ್ 4 ಅಂದರೆ ಅದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ, ಸ್ಲೋ ಇರುತ್ತೆ ಅಂತಾನು ಹೇಳಿದ್ದೆ, ಡೋಜಿಗಳು ಫಾರ್ಮ್ ಆಗುತ್ತೆ ಅಂತಾನು ಹೇಳಿದ್ದೆ. ಇದೆಲ್ಲ ಯಾವ ಥರ ಹೇಳಿದೆ, ವೇವ್ ಅನಾಲಿಸಿಸ್ ಪ್ರಕಾರ ಹೇಳಿದೆ. ಎಲ್ಲಿದ್ದಂಗೆ ಹೋಗುತ್ತೆ ಅಂತ ಮೆಜರ್ ಮಾಡೋದು ನಾನು ಫಿಬೊನಚ್ಚಿ ಪ್ರೈಸ್ ಆಕ್ಷನ್ ಇಚಿಮೋಕುಗಳಿಂದ ನಾನು ಪ್ರೇಟ್ ಮಾಡಿದ್ದೆ ಅಲ್ವಾ. ಸೊ ಇಷ್ಟು ಗೊತ್ತು. ಇದಿಷ್ಟು ಗೊತ್ತಾದ್ಮೇಲೆ ನನ್ನ ಯುದ್ಧ ನೀತಿ ನಾನು ಇವಾಗ ಮಾಡೋಕೆ ನನಗೆ ಗೊತ್ತು. ನನಗೆ ಅಸ್ತ್ರಗಳು ಯಾವ್ದು ಯೂಸ್ ಮಾಡ್ಬೇಕಂತ ನನಗೆ ಗೊತ್ತು. ಆ ಒನ್ ಆಫ್ ದಿ ಅಸ್ತ್ರನ ಇವತ್ತು ನಾನು ಮಾಡಿದ ವಿಷಯ. ಅದರಲ್ಲಿ ನನ್ನ ಪ್ರಾಫಿಟ್ ನೋಡಿದ್ವಿ, ಎಂಡ್ ಆಫ್ ದ ಡೇ ಇವತ್ತು ಡೇ ಮುಗಿಯೋ ಒಳಗೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 31,000 32,000 ಅಪ್ರಾಕ್ಸಿಮೇಟ್ಲಿ ಆ ರೇಂಜಲ್ಲಿ ಇವತ್ತು ಡೇ ಕ್ಲೋಸ್ ಆಯ್ತು ನಂದು. ನಾನು ಅದರಲ್ಲಿ ಡೇ ಕ್ಲೋಸ್ ಆದ ತಕ್ಷಣ ಏನು ಮಾಡಿದೆ, ಇವತ್ತಿನ ಎಂಡ್ ಆಫ್ ದ ಡೇ ಪೊಸಿಷನ್ ಅಂದರೆ ರಿಸ್ಕಿ ಪೊಸಿಷನ್ಸ್ ಅಂತ ಇರುತ್ತೆ. ಆ ರಿಸ್ಕಿ ಪೊಸಿಷನ್ 17,400 17,300 ಅಂತ ಇರುತ್ತೆ, ಅದನ್ನೆಲ್ಲ ಎಕ್ಸಿಟ್ ಮಾಡಿಬಿಟ್ಟೆ. ನಾನು ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಟ್ಟೆ. ನಾಳೆ ಏನು ಮಾಡ್ತೀನಿ, ಮತ್ತೆ ನಾನು ಆ್ಯಕ್ಚುಲಿ ಒಂದು ನಾನ್ ರಿಸ್ಕಿ ಪೊಸಿಷನ್ನ ಮೇಂಟೈನ್ ಮಾಡಿರ್ತೀನಿ ಪೊಸಿಷನಲ್ಲಿ. ನೋಡಿ, ಇದು ಇಂಪಾರ್ಟೆಂಟ್. ಯಾವುದನ್ನ ಪೊಸಿಷನ್ ಮೇಂಟೈನ್ ಮಾಡಬೇಕು, ಯಾವುದನ್ನ ಪೊಸಿಷನ್ ಮೇಂಟೈನ್ ಮಾಡಬಾರ್ದು ಅಂತ ನಿಮ್ಗೆ ನಾಲೆಡ್ಜ್ ಇರಬೇಕು. ನಾನ್ ರಿಸ್ಕಿಂದ ತುಂಬ ದೂರ ಇರೋದನ್ನ, ಅಂದರೆ ರೇಂಜ್ ಹೋಗದೆ ಇರೋದನ್ನ ನಾನು ಮೇಂಟೈನ್ ಮಾಡಿದ್ದೀನಿ. ಯಾಕಂದ್ರೆ ನಂಗೆ ಪ್ರಾಫಿಟ್ ಗ್ಯಾರಂಟಿ ಬರುತ್ತೆ ಅಂತ ಗೊತ್ತು. ಅದಕ್ಕೆ ಕೂಡ ಹೆಡ್ಜ್ ಕೂಡ ಮಾಡಿದ್ದೆ. ನೋಡಿ, ನಾನ್ ರಿಸ್ಕಿ ಪೊಸಿಷನ್ ತೊಗೊಂಡು ಅದಕ್ಕೆ ಕೂಡ ಹೆಡ್ಜ್ ಮಾಡಿದ್ದೆ ನಾನು. ನೇಕೆಡ್ ಕೂಡ ಮಾಡ್ಬೋದಾಯ್ತು, ಆದರೆ ಹೆಡ್ಜ್ ಯಾಕೆ ಮಾಡಿದೆ ನಾನು ಸೇಫ್ ಆಗಿರ್ಬೇಕು. ನನ್ನ ದುಡ್ಡು ₹1 ನಾನು ಮಾರ್ಕೆಟ್ ಕೊಡೋಕೆ ಇಷ್ಟ ಇಲ್ಲ. ಆದಷ್ಟು ಮಾರ್ಕೆಟಿನ ದುಡ್ಡು ತೊಗೋಬೇಕು ನನ್ನಂತ ನಂಗೆ ಆಸೆ ಅಲ್ವಾ. ಸೊ ಆ ಥರ ನಿಮಗೂ ಇರಬೇಕು ಆಸೆ, ಇದರಲ್ಲಿ ತಪ್ಪೇನಿಲ್ಲ. ಮಾರ್ಕೆಟ್ಗೆ ₹1 ನಾವು ಕೊಡಬಾರ್ದು, ನಾವೇ ಮಾರ್ಕೆಟಿಂಗ್ ದುಡ್ಡು ತೊಗೊಳಂಗಿರಬೇಕು. ಸೊ ಆ ಒಂದು ಪೊಸಿಷನ್ ಹೆಡ್ಜ್ ಮಾಡಿದ್ದೆ, ಅದು ಇನ್ಶೂರೆನ್ಸ್ ತೊಗೊಂಡಂಗೆ. ರಿಸ್ಕಿ ಪೊಸಿಷನ್ ಆಯ್ತು, ಏನು ಮಾಡಿದೆ, ಪ್ರಾಫಿಟ್ ಬಂದ ತಕ್ಷಣ ಬುಕ್ ಮಾಡ್ಕೊಂಡ್ಬಿಟ್ಟೆ ಪ್ರಾಫಿಟ್ ನಾನು. ನಾಳೆ ಏನು ಮಾಡ್ತೀನಿ, ಮತ್ತೆ ನಾನು ಹೋಗ್ತೀನಿ, ನೋಡ್ತೀನಿ ಮಳೆಗೆ ಯಾವ ಥರ ಇದೆ ನೋಡಿಕೊಂಡು ಅದ್ರ ಪ್ರಕಾರ ನಾನು ಅಡಾಪ್ಟಿವ್ ಟ್ರೇಡರ್ ಆಗ್ತೀನಿ ನಾನು. ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಅದೊಂದು ವಿಷಯ. ಎರಡನೇ ವಿಷಯ ಏನು ಹೇಳಿದೆ, ನಾನು ಲೈವ್ ಟ್ರೇಡ್ ಯಾಕೆ ತೋರಿಸ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಅನ್ನೋಕ್ಕೂ ನಿಮ್ಗೊಂದು ವಿಷಯ ಬೇಕು. ನನ್ನ ಪೊಸಿಷನ್ ಸೈಜಿಂಗ್ ನೋಡ್ಬೋದು ನೀವು. ಪೊಸಿಷನ್ ಸೈಜಿಂಗ್ ಆಲ್ಮೋಸ್ಟ್ ಸ್ವಲ್ಪ ಒಂದು ರಿಲೇಟಿವ್ಲಿ ಸ್ವಲ್ಪ ದೊಡ್ಡದಾಗೇ ಇರ್ಬೋದು. ಆದರೆ
ನಾನು ಅಕಸ್ಮಾತ್ ಈ ಒಂದು ಸ್ಟ್ರಾಟಜಿಗಳೇ ನಿಮ್ಗೆ ಡಿಪ್ಲೋ ಮಾಡಿರ್ತೀವಿ, ಇದು 99.99% ಅಷ್ಟು ಗ್ಯಾರಂಟಿ ಇರುತ್ತೆ ನನಗೆ ಪ್ರಾಫಿಟ್ ಬರೋಕ್ಕೆ. ಅಂದರೆ ಯಾಕಂದರೆ ನಂಗೆ ಗೊತ್ತು ವೇವ್ ಅನಾಲಿಸಿಸ್ ಬಗ್ಗೆ ಗೊತ್ತು, ಯಾವ ಸ್ಟ್ರಾಟಜಿ ಗೊತ್ತು, ಎಲ್ಲ ಗೊತ್ತು. ಆದರೆ ನಾನು ತಪ್ಪಾದರೆ ನಾನು ಅದನ್ನು ಅಡ್ಜಸ್ಟ್ ಮಾಡೋಕ್ಕೆ ನನಗೆ ಎಕ್ಸ್ಟ್ರಾ ಫಂಡ್ ಇರುತ್ತೆ. ಆ ಎಕ್ಸ್ಟ್ರಾ ಫಂಡನ್ನು ಡಿಪ್ಲಾಯ್ ಮಾಡಿ ನಾನು ಅಂದರೆ ಹಾಕಿ ಮಾರ್ಕೆಟ್ಗೆ ನನ್ನ ಲಾಸ್ಗಳನ್ನ ಝೀರೋ ಮಾಡ್ಕೊಂಡು ನಾನು ಮತ್ತೆ ಪ್ರಾಫಿಟ್ ಕಡೆ ಹೋಗ್ತಿರ್ತೀನಿ. ನಾನು ಅದಕ್ಕೆ ಎಕ್ಸ್ಟ್ರಾ ಫಂಡ್ ಬೇಕು ನನಗೆ. ಆದರೆ ಈಗ ನನ್ನ ಟ್ರೇಡ್ ನಾನು ಲೈವ್ ಮಾಡ್ತಾ ಇರ್ತೀನಿ ತಿಳ್ಕೊಳ್ಳಿ, ಯಾರೋ ಒಬ್ರು ನೋಡಿದ್ರು, ಓ ಪ್ರಿಯರಾಮ್ ಇದನ್ನು ತೊಗೊಂಡಿದ್ದಾನೆ, ನಾನು ಇದು ತೊಗೊಂಡ್ಬಿಡ್ತೀನಿ ಅಂತ ತೊಗೊಳ್ತೀರಾ? ನೀವು ಖಂಡಿತ ತೊಗೋತೀರಾ. ನಿಮ್ಮ 5 ಲಕ್ಷ ಇದೆ ಅಥವಾ 2 ಲಕ್ಷ ಇರ್ಬೋದು, 3 ಲಕ್ಷ ಇರ್ಬೋದು, ನೀವು ಡಿಪ್ಲೊಯ್ ಮಾಡಿಬಿಡ್ತೀರಾ. ಅಕಸ್ಮಾತ್ ಆ 99% ಒಂದು 1% 2% ವಿರುದ್ಧ ಹೊಡೆದಾಗ ನಾ ಏನು ಮಾಡ್ತೀನಿ, ಪ್ರಿಯರಾಮ್ ಹತ್ರ ದುಡ್ಡು ಇರುತ್ತೆ, ಆದರೆ ನಿಮ್ಮ ಹತ್ರ ದುಡ್ಡು ಇಲ್ಲದೆ ಇರ್ಬೋದು ಯಾರ ಹತ್ರ ಒಬ್ಬರ ಹತ್ರ. ಅವ್ರೇನು ಮಾಡ್ತಾರೆ, ಆ ದುಡ್ಡನ್ನು ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಆಪ್ಷನ್ ಸೆಲ್ಲಿಂಗಲ್ಲಿ ತುಂಬ ಹೈ ರಿಸ್ಕ್ ಇರುತ್ತೆ ಅಥವಾ ಉಲ್ಟಾ ಹೊಡೆದಾಗ. ಅವಾಗ ಏನು ಮಾಡ್ತಾರೆ, ನಿಮಗೆ ಆ ಪೊಸಿಷನ್ನ ಅಡ್ಜಸ್ಟ್ ಮಾಡಲಿಕ್ಕೆ ಆಗದೆ ಇರ್ಬೋದು. ಅವಾಗ ನಾನು ಪ್ರಾಫಿಟಲ್ಲಿ ಇರ್ತೀನಿ, ನೀವು ಲಾಸಲ್ಲಿ ಹೋಗ್ತಾ ಇರ್ತೀರಾ. ಇದೇ ಒಂದು ತುಂಬ ದೊಡ್ಡ ರಿಸ್ಕ್ ಮಾರ್ಕೆಟಲ್ಲಿ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ಅಕಸ್ಮಾತ್ ನಾನು ಪೊಸಿಷನ್ ತೊಗೊಂಡ್ಬಿಟ್ಟಿರ್ತೀನಿ, ನನಗೆ ಆ ರಿಸ್ಕ್ ತೊಗೊಳ್ಳೋ ಅಕಸ್ಮಾತ್ ಲಾಸೇ ಆಗೋದು ಅಂತ ಅನ್ಕೊಳ್ಳೋಣ. ಆ ಲಾಸನ್ನು ನಾನು ಅಬ್ಸಾರ್ವ್ ಮಾಡೋ ಶಕ್ತಿ ನನಗಿರ್ಬೋದು, ಆ ಲಾಸನ್ನು ಅಬ್ಸಾರ್ವ್ ಮಾಡದಿರೋ ಶಕ್ತಿ ನಿಮಗೆ ಇರ್ಬೋದು, ಇಲ್ಲದೆ ಇರ್ಬೋದು ಅಲ್ವಾ. ಅದಕ್ಕೆ ನಾನು ತುಂಬ ಸೇಫ್ ಟ್ರೇಡರ್ ಆಗಿರ್ಬೋದು, ತುಂಬ ಅಗ್ರೆಸಿವ್ ಟ್ರೇಡರ್ ಇರ್ಬೋದು, ನಿಮ್ಮದೇ ವ್ಯಕ್ತಿತ್ವ ಬೇರೆ ಥರ ಇರ್ಬೋದು, ನಿಮ್ಮ ಟ್ರೇಡ್ನೇ ಬೇರೆ ಥರ ಇರ್ಬೋದು. ನಾನು ಬರೀ 100 ರೂಪಾಯಿ ಸಂಪಾದನೆ ಮಾಡ್ತಾರೆ, ನಿಮಗೆ 500 ರೂಪಾಯಿ ಸಂಪಾದನೆ ಮಾಡೋ ಕೆಪಾಸಿಟಿ ಇರ್ಬೋದು ನಿಮ್ಮ ರಿಸ್ಕ್ ಕೆಪಾಸಿಟಿ ಪ್ರಕಾರ. ಸೊ ಈ ಥರ ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಚೇಂಜಸ್ ಇರೋದ್ರಿಂದ ನನ್ನ ಟ್ರೇಡ್ಗಳು ನಿಮಗೆ ಸೂಟಬಲ್ ಆಗಲ್ಲ. ಅದಕ್ಕೆ ನಾನು ಯಾವತ್ತು ತುಂಬ ನನ್ನ ಕೋರ್ಸಿನ ಕಾನ್ಸೆಪ್ಟೇ ಅಡಾಪ್ಟಿವ್ ಟ್ರೇಡರ್ ಅಂತ. ಯಾಕೆ ಅಡಾಪ್ಟಿವ್ ಟ್ರೇಡರ್ ಅಂದರೆ, ನಾನು ನನ್ನ ವ್ಯಕ್ತಿತ್ವದ ಪ್ರಕಾರ, ನಾನು ಮಾರ್ಕೆಟಿನ ಚೇಂಜಸ್ ಪ್ರಕಾರ ನಾನು ಅಡಾಪ್ಟ್ ಆಗ್ತಾ ಇರ್ತೀನಿ. ಅದಕ್ಕೆ ಬೇಕಾದ ನಾಲೆಜ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ಬರು ಟ್ರೇಡ್ನ ನೀವು ಕಾಪಿ ಮಾಡೋಕ್ಕೆ ಹೋದರೆ ಸಕ್ಸಸ್ಫುಲ್ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಓಕೆನಾ? ಸೊ ಅದೊಂದು ಮೇನ್ ಉದ್ದೇಶ ನಾನು ನನ್ನ ಇದು ತೋರ್ಸೋಕ್ಕೆ. ಮತ್ತು ಇನ್ನೊಂದು ಉದ್ದೇಶ ಅಂದರೆ ಪಾಸಿಬಿಲಿಟಿ. ಅಂದರೆ ತುಂಬ ಸಿಂಪಲ್ ಆಗಿ ನಾನು ವೇವ್ ಅನಾಲಿಸಿಸ್ ನೋಡಿಕೊಂಡು ತುಂಬ ಒಂದು ಸಿಂಪಲ್ ಒಂದು ಸ್ಟ್ರಾಟಜಿ ಇಟ್ಕೊಂಡು, ಬೇಸಿಕ್ ಸ್ಟ್ರಾಟಜಿ, ಯಾರು ನನ್ನ ಸ್ಟೇಜ್ ಟ್ರೇಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಒಂದು ಬೇಸಿಕ್ ಸ್ಟ್ರಾಟಜಿ ಇಟ್ಕೊಂಡು ಸ್ಟ್ರಾಡಲ್ ಸ್ಟ್ರಾಂಗಲ್ ಅಯನ್ ಕೌಂಟರ್ ಇದನ್ನ ಒಂದು ಕಾಂಬಿನೇಷನ್ ಮಾಡ್ಕೊಂಡು ಇವತ್ತು ನಾನು ಪೊಸಿಷನ್ ತೊಗೊಂಡಿದ್ದು, ನನಗೆ ಬಂದಿದ್ದು ಪ್ರಾಫಿಟ್ ಬಂತು. ಅದರಲ್ಲಿ ಟೆನ್ಷನ್ ಇಲ್ಲ, ನನಗೆ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದೆ. ಇವತ್ತು ನನ್ನ ಪೊಸಿಷನ್ ಪ್ರಕಾರ 17,150ರಿಂದ ಕೇಳ್ಕೊಳ್ಳಿ, 17,150ರಿಂದ 17,600 550 600 ಆ ರೇಂಜ್ ತನಕ, 500-600 ಪಾಯಿಂಟ್ ರೇಂಜ್ ತನಕ ಮಾರ್ಕೆಟ್ ಎಲ್ಲೇ ಹೋದ್ರೂ ನಾನು ಪ್ರಾಫಿಟಲ್ಲಿ ಇರ್ತೀನಿ. ಆ ಥರ ಒಂದು ಸ್ಟ್ರಾಟಜಿ ಇಂಪ್ಲಿಮೆಂಟ್ ಮಾಡಿದೆ ನಾನು. ಅದಕ್ಕಿಂತ ಹೊರಗೆ ಹೋದ್ರೂ ಅದು ಏನು ಇಂಟ್ರಾಡೇ ಅಂದರೆ ನಾನು 9:30 10 ಗಂಟೆ ಮೇಲೆ ತೊಗೊಂಡಿದ್ದು ಪೊಸಿಷನ್ ನಾನು. ಅಂದರೆ ಮಾರ್ಕೆಟಲ್ಲಿ ಸ್ಟಾರ್ಟಿಂಗ್ ಆಗುವ ಏನು ವ್ಯತ್ಯಾಸಗಳು ಅವೆಲ್ಲ ಆಗೋಯ್ತು. ನಾನು ಚಾರ್ಟ್ ನೋಡ್ತಾ ಇದ್ದರೆ ಯೂಶಲಿ ಮಾರ್ಕೆಟಲ್ಲಿ ಸ್ಟಾರ್ಟಿಂಗ್ 15-20 ನಿಮಿಷ ತುಂಬ ಜೋರದಾಗಿ ಮೇಲೆ ಹೋಗುತ್ತೆ. ಅದೆಲ್ಲ ಹಾಕ್ಕೊಳ್ಳಿ ಬಿಟ್ಬಿಟ್ಟು ಮಾರ್ಕೆಟ್ ಯಾವಾಗ ಸೆಟ್ಲ್ ಆಯಿತು, ಆ ಸೆಟ್ಲ್ ಆಗಿದ್ದ ಟೈಮಲ್ಲಿ ಆಮೇಲೆ ನಾನು ತೊಗೊಂಡೆ. ಅಂದರೆ ನನ್ನ ಕನ್ಫರ್ಮೇಷನ್ ಸಿಕ್ತು, ಇವತ್ತು ಮಾರ್ಕೆಟ್ ಸೈಡ್ ವೈಸೇ ಹೋಗುತ್ತೆ ಕನ್ಫರ್ಮೇಷನ್, ಎಕ್ಸ್ಟ್ರಾ ಕನ್ಫರ್ಮೇಷನ್. ನಾನು ವೇವ್ 4 ಅಂತ ಮೊದಲೇ ಗೊತ್ತು, ಅದಾದಮೇಲೂ ಎಕ್ಸ್ಟ್ರಾ ಕನ್ಫರ್ಮೇಷನ್ ತೊಗೊಂಡು ನಾನೇನು ಮಾಡಿದೆ, ಇವತ್ತು ನಾನು ನನ್ನ ಪೊಸಿಷನ್ ತೊಗೊಂಡೆ. ಅಪ್ರಾಕ್ಸಿಮೇಟ್ಲಿ ಇವತ್ತು ಎಷ್ಟು ಅರ್ನ್ ಮಾಡಿದೆ, ಅಪ್ರಾಕ್ಸಿಮೇಟ್ಲಿ 1% ಅರ್ನ್ ಮಾಡಿದೆ ದುಡ್ಡಿಗೆ. ನಾನೇನು ದುಡ್ಡನ್ನು ಡಿಪ್ಲಾಯ್ ಮಾಡಿದ್ದೆ, ನಾನು ದುಡ್ಡು ಡಿಪ್ಲಾಯ್ ಮಾಡಿದ್ದಕ್ಕೆ 1% ಅರ್ನ್ ಮಾಡ್ಕೊಂಡೆ ಅಷ್ಟೇ. 1% ಏನು ಸರ್ 1%ಗೆಲ್ಲ ಇಷ್ಟೊಂದು ಕಷ್ಟಪಡ್ಬೇಕಾ? 1% ಇಂಟು 20 ದಿನ ತಿಂಗಳಿಗೆ ಮಾಡಿದ್ರೆ ನಿಮಗೆ ಎಷ್ಟು ಬಂತು? 20% ಬಂದಾಗ. 20% ಬರುತ್ತಾ? ಬರಲ್ಲ. ಅಷ್ಟೊಂದೆಲ್ಲ ಬರಲ್ಲ. 20% ತಿಂಗಳಿಗೆ ಬರಲ್ಲ. ಆ ಥರ ನಿಮಗೆ ಹೇಳ್ತಿರೋದು ನಾನು ತಮಾಷೆ ಅಂದರೆ, ನಿಮಗೆ ಆ 1% ತುಂಬ ಚಿಕ್ಕ ಅಮೌಂಟ್ ಅಂತ ಅನ್ಕೋಬೇಡಿ. 1% ಕೂಡಿಸ್ಕೊಂಡು ಹೋದಾಗಲೇ ನಿಮಗೆ ತುಂಬ ದೊಡ್ಡ ಮೊತ್ತ ಆಗೋದು. ನಾವು ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ನಮ್ಮ ಮೇನ್ ಪ್ರಿನ್ಸಿಪಲ್ ಅಂದರೆ ನಮ್ಮ ದುಡ್ಡನ್ನು ಮಾರ್ಕೆಟ್ಗೆ ಕೊಡಬಾರ್ದು, ನಾವು ಮಾರ್ಕೆಟಿಂದ ದುಡ್ಡು ತೊಗೊಳ್ತಾ ಇರಬೇಕು. ಅದಕ್ಕೆ ಏನು ಬೇಕೋ ಅದು ಮಾಡ್ತಾ ಇರಬೇಕು. ನಮಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಅಂದರೆ ನಾನು ಟ್ರೇಡೇ ಮಾಡೋಕ್ಕೆ ಹೋಗಬಾರ್ದು ಅವತ್ತಿನ ದಿನ. ಇದು ತುಂಬ ಇಂಪಾರ್ಟೆಂಟ್ ಸೈಕಾಲಜಿ. ಎಷ್ಟೊಂದು ಜನ ಮಿಸ್ ಮಾಡ್ಕೊಳ್ಳೋ ಸೈಕಾಲಜಿ ಇದ್ದಾನೆ. ಏನಾದರೂ ಮಾಡಿ ಟ್ರೇಡ್ ಮಾಡ್ತೀನಿ, ಇವತ್ತು ಏನಾದರೂ ಮಾಡಿ ದುಡ್ಡು ತೊಗೋತೀನಿ, ನೆನ್ನೆ ಲಾಸ್ ಮಾಡ್ಕೊಂಡ್ಬಿಟ್ಟು ಇವತ್ತು ನಾನು ಪ್ರಾಫಿಟ್ ಮಾಡೇ ಮಾಡ್ತೀನಿ ಅಂತ ರಿವೆಂಜ್ ತೊಗೊಳಕ್ಕೆ ರಿವೆಂಜ್ ಟ್ರೇಡ್ಗಳಂತ ಹೇಳ್ತಾರೆ. ಅಥವಾ ಯಾರೋ ಒಬ್ಬ ಪ್ರಾಫಿಟ್ ಮಾಡ್ತಾರೆ, ಒಂದು ಪ್ರಾಫಿಟ್ ಮಾಡ್ತಾರೆ, ನಾನು ಬಿಟ್ಟು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಾರೆ, ಫೋಮೋ ಅಂತ ಹೇಳ್ತಾರೆ. ಅದನ್ನು ಮಾಡೋಕ್ಕೋಸ್ಕರ ಹೋಗಿ ಟ್ರೇಡ್ ಮಾಡ್ತಾರೆ. ಈ ಥರ ಎಲ್ಲ ಮಾಡಬಾರ್ದು. ಟ್ರೇಡ್ ಸಿಕ್ಕಿಲ್ವಾ, ಟ್ರೇಡೇ ಮಾಡೋಕ್ಕೆ ಹೋಗಬೇಡಿ. ₹1 ದುಡ್ಡು ಮಾರ್ಕೆಟ್ಗೆ ಕೊಡಬಾರ್ದು. ಟ್ರೇಡ್ ಸಿಕ್ಕಿದ್ರೆ ತೊಗೋಬೇಕು, ಕಮ್ಮಿ ಆದರೂ ಪರವಾಗಿಲ್ಲ, ಪ್ರಾಫಿಟ್ಟು ಸೇಫ್ಟಿ ಇರಬೇಕು ಮೇಯ್ನಾಗಿ. ಸೊ ಈ ಥರ ಒಂದು ಮೆಂಟಾಲಿಟಿ ಕಡೆ ಹೋದರೆ ನಿಮಗೆ ತುಂಬ ಚೆನ್ನಾಗಿ ನೀವು ಮಾರ್ಕೆಟಲ್ಲಿ ಗೆಲ್ಬೋದು. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್ ಲೆಸನ್ ಇವತ್ತಿಂದು. ಓಕೆ, ಸೊ ಇವತ್ತು ಮಾರ್ಕೆಟ್ ಕಡೆ ನೋಡೋಣ. ಮಾರ್ಕೆಟಲ್ಲಿ ಇವತ್ತೇನಾಯಿತು? ಮಾರ್ಕೆಟಲ್ಲಿ ಒಂದು ಇಲ್ಲಿ ನಾವು ಸ್ಟೇಜ್ 4ಅಲ್ಲಿ, ನಾವು ವೇವ್ 4ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ನಲ್ಲ, ಅದೇ ರೀತಿ ಇವತ್ತಾಯಿತು ಮಾರ್ಕೆಟಲ್ಲಿ. ಸೊ ನಮಗೆ ಇವತ್ತು ಒಂದು ಗ್ಯಾಪ್ ಡೌನ್ ಥರ ಓಪನ್ ಆಗಿ ಒಂದು ಟ್ರೆಂಡಿಂಗ್ ಥರ ಬಂತಿಲ್ಲಿ. ಬಟ್ ನಮಗೆ ಚೆನ್ನಾಗಿ ಗೊತ್ತು ಇವತ್ತು ವೇವ್ 4 ಅದರಿಂದ ಮಾರ್ಕೆಟ್ ಟ್ರೆಂಡಿಂಗ್ ಆಗಕ್ಕೆ ಸಾಧ್ಯ ಇಲ್ಲ. ಒಂದು ABC ಒಂದು C ಕಡೆ ಡೌನ್ ಹೋಗ್ಬೋದು. ಬಟ್ ನಿಮ್ಗೆ ಇಲ್ಲಿ ಒಂದು ಪಾಯಿಂಟಲ್ಲಿ ಗೊತ್ತಾಗಬೇಕು, ನಿಮಗೆ ಇಲ್ಲೆಲ್ಲ ಸಪೋರ್ಟ್ ರೇಷನ್ಸ್ 10 ಇರೋದ್ರಿಂದ ಇಲ್ಲೊಂದು ಕಡೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಪ್ರೈಸ್ ಆಕ್ಷನ್. ನಿಮಗೆ ಚಿಮೋಕ್ ಹಾಕೊಂಡ್ರೆ ನಿಮ್ಗೆ ಇಲ್ಲೆಲ್ಲವೇ ಫ್ಲಾಟ್ SSB ಮತ್ತು ಅವೆಲ್ಲ ಬರುತ್ತೆ.
ಸೊ ಹಾಗಾಗಿ ನಿಮಗೆ ಇಲ್ಲಿ ನೋಡಿದ ತಕ್ಷಣ ಸ್ಟಾರ್ಟಿಂಗಲ್ಲೇ ನಾನೇನು ಮಾಡಿದೆ, ಇಲ್ಲಿ ನೋಡಿದೆ ಮಾರ್ಕೆಟ್ ವಾಪಸ್ ಇಲ್ಲಿ ಒಂದು ಸಪೋರ್ಟ್ ತೊಗೊಂಡು ವಾಪಸ್ ಇದೇ ಲೈನ್ಗಳಿಗೆ ಸಪೋರ್ಟ್ ತೊಗೊಂಡು ವಾಪಸ್ ಮೇಲೆ ಹೋಗಿ ಶುರು ಆಯಿತು. ಅದರ ಅರ್ಥ ಇವತ್ತು ಗ್ಯಾರಂಟಿ ಸೈಡ್ ವೇಸ್ ನಮ್ಮ ವೇವ್ 4 ಕಂಟಿನ್ಯೂ ಆಗುತ್ತೆ ಅಂತ ಗೊತ್ತು ನನಗೆ. ಇವತ್ತು ಮಾರ್ಕೆಟು ಅದೇ ರೇಂಜಲ್ಲಿ ಉಳ್ಕೊಂತು ನಾವು ಅನ್ಕೊಂಡಂಗೆ ನನ್ನ ಪ್ರಾಫಿಟ್ಗಳು ನೋಡಿದಂಗೆ ನಮಗೆ ಮಾರ್ಕೆಟ್ ಡಿಕೆ ಅಂದರೆ ಟೈಮ್ ಡಿಕೆ ಮಾಡಿ ಮಾರ್ಕೆಟ್ ಸೈಡ್ ವೇಸ್ ಹೋದ್ರು, ಮಾರ್ಕೆಟ್ ಎಲ್ಲೂ ಹೋಗಿಲ್ಲ ಅಂದ್ರೂ ನಮಗೆ ಇವತ್ತು ಪ್ರಾಫಿಟ್ ಕೊಡ್ತು. ನೀವು ನೋಡ್ತಾ ಇರ್ಬೋದು ನಿಫ್ಟಿ ಬರೀ 13 ಪಾಯಿಂಟ್ ಕೆಳಗೆ ಬಂದಿದೆ ಅಷ್ಟೇ. ಬರೀ 13 ಪಾಯಿಂಟ್ ಅಂದರೆ ಅಕ್ಕಪಕ್ಕನೇ ಅಂತ ಅರ್ಥ. ಅಷ್ಟಿದ್ರೂ ನಮಗೆ 1% ರಿಟರ್ನ್ ಕೊಡ್ತು ಮಾರ್ಕೆಟ್ ನಮ್ಮ ದುಡ್ಡಲ್ಲಿ. ಯಾರು ಉಂಟು, ಯಾರಿಗಿಲ್ಲ ಅಲ್ವಾ? ಅವು ಒಳ್ಳೆ ಟ್ರೆಂಡಿಂಗ್ ಡೇ ಇದ್ರಂತೂ ನೀವು ಒಳ್ಳೆ ಪ್ರಾಫಿಟ್ ಮಾಡ್ಕೋಬಹುದು. ಟ್ರೆಂಡಿಂಗ್ ಡೇ ಇಲ್ಲ ಅಂದರೆ 1% ಪ್ರಾಫಿಟ್, ಸಚ್ ಅ ಬಿಗ್ ಅಮೌಂಟ್ ಅಲ್ವಾ? ತುಂಬ ದೊಡ್ಡ ಅಮೌಂಟ್. ಇವತ್ತು ಮಾರ್ಕೆಟ್ ಇವತ್ತು ಏನೂ ಮಾಡ್ದೇನೆ ಅಲ್ಲೇ ಕುಳ್ಕೊಂತು. ಇವಾಗ ನನಗೆ ಓವರ್ ಆಲ್ ಮಾರ್ಕೆಟ್ ಎಲ್ಲಿ ಹೋಗ್ತೀವಿ ಅಂತ ನೋಡ್ಬೇಕಂದ್ರೆ ಇವತ್ತು ನನಗೆ ಇಂತೆಗೆ ಏನಾಯ್ತಲ್ಲ, ಇದು ಒಂದು ಎ ಈಗ ಆಗ್ತಿರೋದೊಂದು ಬಿ, ನೆಕ್ಸ್ಟ್ ಒಂದು ಸಿ ಕೆಳಗೆ ಹೋಗ್ಬೇಕು ಅಂತ ಅನ್ಕೊಳ್ಳೋಣ. ಸೊ ಅಲ್ಲಿ ಹೋಗಬೇಕು ಅಂದರೆ ಎಲ್ಲಿ ತನಕ ಹೋಗುತ್ತೆ ಅಂತ ನೋಡೋಣ. ಇದನ್ನ ಎ ಅನ್ಕೊಂಡ್ರೆ ಫಸ್ಟ್ ಬಿ ಮೆಷರ್ ಮಾಡ್ಬೇಕು ನಾನು ಅಲ್ವಾ? ಬಿ ಮೆಷರ್ ಮಾಡಬೇಕು ಅಂದರೆ ಬಿ ಒಳಗೆ ಕೂಡ ಎ ಬಿ ಸಿ ಇರುತ್ತೆ. ಸೊ ಇದನ್ನ ಇಲ್ಲಿಂದ ಇಲ್ಲಿಗೆ ನಾನು ಎ ಅಂತ ಅನ್ಕೊಂಡ್ರೆ ಇಲ್ಲಿಂದ ಬಿ ಅಂತ ಅನ್ಕೊಂಡ್ರೆ ಸಿ ನನಗೆ ಲೆವೆಲ್ ಹೋಗಬೇಕು 17,398 ತನಕ ಬಾಕಿ ಇದೆ ಅಂತ ಅನ್ಕೋಬಹುದು. ಆದರೆ ಸಿ ಅಲ್ಲಿ ತನಕ ಹೋಗಬೇಕು ಅಂತ ರೂಲ್ಸ್ ಇಲ್ಲ. ಕೆಲವು ಟೈಮಲ್ಲಿ ಫೇಲ್ಡ್ ಸಿ ಅಂತ ಹೇಳ್ತಾರೆ. ಫೇಲ್ಡ್ ಸಿ ಅಂದರೆ ಸಿ ಒಂದು ತನಕ ಹೋಗ್ದೇನೆ ಕೆಳಗೆ ಕಮ್ಮಿನೇ ಬಿಟ್ಬಿಟ್ರೆ ಅದಕ್ಕೆ ಫೇಲ್ಡ್ ಸಿ ಅಂತ ಹೇಳ್ತಾರೆ. ಅದಾಗ್ಲಿಕ್ಕೂ ಚಾನ್ಸಸ್ ಇದೆ ಆಯ್ತಾ. ಸೊ ಅದು ಆಗ್ಲಿಕ್ಕೆ ಮುಂಚೆ ನಾವು ಅಕಸ್ಮಾತ್ ಅಲ್ಲಿ ತನಕ ಹೋಗದೆ ವಾಪಸ್ ಹೋಗ್ಬಿಟ್ರೆ ನಾಳೆ ಮಾರ್ಕೆಟ್ ಓಪನಿಂಗ್ ಬಗ್ಗೆ ನೋಡ್ಕೊಳ್ಳೋಣ. ನಾಳೆ ಮಾರ್ಕೆಟ್ ಅಕಸ್ಮಾತ್ ಏನಾದ್ರೂ ಸ್ಲೋ ಆಗಿ ಮೇಲೆ ಹೋಗ್ಲಿಕ್ಕೆ ಶುರು ಆಯ್ತು ಅಥವಾ ಗ್ಯಾಪ್ ಅಪ್ ಓಪನ್ ಆಗಿ ಏನೋ ಮಾಡ್ಕೊಂಡು ಹೋಯ್ತು ಅಂದರೆ ನಾವು ಇಲ್ಲಿಗೆ ಕ್ಷಮಿಸಿ, ಇದಕ್ಕೆ ಎ, ಇದು ಬಿ, ಈ ಸಿ ಲೆವೆಲ್ಗಳನ್ನ ಹಾಕೊಂಡು ಆ 1.27 1.38 ಏನಿದೆ ಅಂದರೆ 17,450 ಬರ್ತಾ ಲೆವೆಲ್ಗಳು ಬರುತ್ತೆ. ಆ ಲೆವೆಲ್ಗಳ ತನಕ ಎ ಬಿ ಸಿ ಅಲ್ಲಿ ತನಕ ಹೋಗ್ಬೋದು. ಇ ಎ, ಇ ಬಿ, ಇ ಸಿ ಇದು ಓವರ್ ಆಲ್ ಬಂದು ಬಿನೇ ಇದು ಅಲ್ವಾ? ಇದು ಕಂಪ್ಲೀಟ್ ಆದಮೇಲೆ ನನಗೆ ಈ 4th ವೇವಿನ ಸಿ ಏನು ನನ್ನ ಡೈಲಿ ಚಾರ್ಟಿನ 4th ವೇವಿನ ಸಿ ಅಂತ ಹೇಳಿದ್ನಲ್ಲ ಅದು ಮಾಡ್ಲಿಕ್ಕೆ ಬರ್ಬೋದು. ಎಲ್ಲಿ ತನಕ ಬರುತ್ತೆ ನೋಡೋಣ. ಇಲ್ಲಿ ಬಿ ಎಲ್ಲಿ ತನಕ ಹೋಗುತ್ತೆ, ಇಲ್ಲಿಗೆ ಬಂದ್ಬಿಟ್ರೆ ಅಕಸ್ಮಾತ್ ಇಲ್ಲಿಂದ ಮೆಷರ್ ಮಾಡಿ ನಾಳೆ ಬಿ ಎಲ್ಲಿ ಮುಗಿತಾ ಅಲ್ಲಿಗೆ ಒಂದು ಮೆಷರ್ ಲೈನ್ ಹಾಕೊಂಡು ನನ್ನ ಸಿ ಎಲ್ಲಿ ತನಕ ಹೋಗುತ್ತೆ ಅಂತ ಮೆಷರ್ ಮಾಡ್ಲಿಕ್ಕೆ ನಾನು ಹಿಂಗೆ ನೋಡ್ಬೋದು. ನೋಡಿ ಸಿ ನಂದು 17,194 144 ಮತ್ತೆ ಕೆಳಗೆ 194 123. ಸೊ ಈ ಬಿ ಕಂಪ್ಲೀಟ್ ಆದಮೇಲೆ ಎ ಬಿ ಸಿ ಮೆಷರ್ ಮಾಡ್ಕೊಂಡು ಇಲ್ಲಿ ತನಕ ಹೋಗುತ್ತೆ ಅಂತ ಮೆಷರ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಾಳೆ ಗ್ಯಾಪ್ ಡೌನ್ ಓಪನ್ ಆಗಿ ನಿಮಗೆ ಬರಕ್ಕೆ ಸ್ಟಾರ್ಟ್ ಆದರೆ ನನ್ನ 17,000 ಈ ಒಂದು ಲೋ ಏನು ಪ್ರೀವಿಯಸ್ ಲೋ ಇದೆಯಲ್ಲ 17,268 270 ಈ ರೇಂಜಿನ ಕೆಳಗೆ ಹೋದರೆ ನೀವು ಈ 144 123 ಈ ಲೆವೆಲ್ಗಳಿಗೆ ನೀವು ಒಂದು ಟಾರ್ಗೆಟ್ ಹುಡುಕ್ಬೋದು. ಅಕಸ್ಮಾತ್ ಸೈಡ್ ವೇಸೇ ಹೋಗ್ತಾ ಇದ್ದಾರೆ ನೀವು ನಾಳೆ ಇನ್ನೂ ಬಿ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಅಲ್ಲೇ ಹೋಗ್ತಾ ಇದೆ ಅಂತ ಅನ್ಕೋಬಹುದು. ಸಿ ಕಡೆಗೆ ಹೋಗ್ಬೋದು, ಸಿ ಕಂಪ್ಲೀಟ್ ಆಗೋಕ್ಕೆ ಈ ಲೆವೆಲ್ ತನಕ ಹೋಗ್ಬೋದು. ಅದೇ ತೋರಿಸ್ನಲ್ಲ ನಿಮಗೆ 17,440 450 ಆ ರೇಂಜ್ಗಳ ತನಕ ಹೋಗ್ಬೋದು. ಅಕಸ್ಮಾತ್ ಗ್ಯಾಪ್ ಡೌನ್ ಆದರೆ ಈ ಲೆವೆಲ್ಗಳು ನೋಡ್ಬೋದು. ಓಕೆ, ಸೊ ಗ್ಯಾಪ್ ಅಪ್ ಆದರೆ ನಿಮಗೆ ಸಿ ಕಂಪ್ಲೀಟ್ ಆಗಿ ಹೋಗ್ತಾ ಇರ್ಬೋದು ಅನ್ಕೋಬಹುದು. ಸೈಡ್ ವೇಸ್ ಹೋದ್ರು ಸ್ವಲ್ಪ ಮೇಲೆ ಹೋಗೋಕ್ಕೆ ಸಿ ಕಂಪ್ಲೀಟ್ ಆಗಿ ವೆಯ್ಟ್ ಮಾಡ್ಬೋದು ಅನ್ಕೋಬಹುದು. ಗ್ಯಾಪ್ ಡೌನ್ ಆದರೆ ಎ ಬಿ ಸಿ ಮಾಡೋಕ್ಕೆ ಹೋಗ್ಬೋದು. ಇದು ನಮ್ಮ ಡೈಲಿ ವೇವಿನ ವೇವ್ 3. ನಾನು ಈಗ ಡೈಲಿ ವೇವ್ಗೂ ಹೋದ್ರೂ ನೀವು ಡೈಲಿ ವೇವ್ ನೋಡ್ಬೋದು. ಡೈಲಿ ವೇವು ನಾವು ಪ್ರೆಡಿಕ್ಟ್ ಮಾಡ್ದಂಗೆ ಇವತ್ತಿಗೂ ಕೂಡ ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ಅಂದರೆ ಮಾರ್ಕೆಟಲ್ಲಿ ಕನ್ಫ್ಯೂಷನ್ ಇದೆ ಅಥವಾ ಈ ಲೆವೆಲ್ಗಳಲ್ಲಿ ಒಂದು ವೆರಿ ದೊಡ್ಡ ರೆಸಿಸ್ಟೆನ್ಸ್ ಇದೆ ಅಂತ ಅರ್ಥ. ಸೊ ಮಾರ್ಕೆಟಲ್ಲಿ ಇವತ್ತಿಗೂ ಆಪ್ಷನ್ ಸೆಲ್ಲರ್ಸ್ ಒಳ್ಳೆ ದುಡ್ಡು ಮಾಡೋಕ್ಕೆ ಚಾನ್ಸಸ್ ಇದೆ. ಬ್ಯಾಂಕ್ ನಿಫ್ಟಿ ಕಡೆ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ನಮಗೆ ಅಷ್ಟೊಂದು ಒಳ್ಳೆ ಮೂವ್ಮೆಂಟ್ ಕೊಟ್ಟಿಲ್ಲ. ನನ್ನ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ಸ್ ನೋಡಕ್ಕೆ ಹೋದ್ರೆ ಅಕಸ್ಮಾತ್ ನಾನು ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಇದೊಂದು ಎ, ನಮ್ಮ ನಿಫ್ಟಿ ತರನೇ ಇದೊಂದು ಎ, ಈಗ ಬಿ ನಡೀತಾ ಇದೆ ಅನ್ಕೋಬಹುದು ಇಲ್ಲಿ. ಆದರೆ ಈ ಬಿ ನಾನು ಪರಿಶೀಲನೆ ಮಾಡಕ್ ಹೋದ್ರೆ ಈ ಎ ಈಗ ಬಿ ಸಿ ಬಾಕಿ ಇದೆ, ಸ್ವಲ್ಪ ಮೇಲೆ ಹೋಗಕ್ಕೆ ಸಾಧ್ಯ ಇದೆ ಅಂತ ಅನ್ಕೋಬಹುದು. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡು ನಾನು ನಿಫ್ಟಿ ಅನಲೈಸ್ ಮಾಡ್ಬೇಕಂದ್ರೆ ನಾಳೆ ಸ್ವಲ್ಪ ಸ್ಲೋ ಆಗೇನೆ ಅಥವಾ ಸ್ವಲ್ಪ ಗ್ಯಾಪ್ ಅಪ್ ಮಾಡ್ಕೊಂಡೇನೆ, ಸ್ಲೋ ಆಗಿ ತುಂಬ ಜಾಸ್ತಿ ಅಲ್ಲ, ನನ್ನ ಸಿ ಕಂಪ್ಲೀಟ್ ಮಾಡಕ್ಕೆ ಹೋಗ್ಬೋದು. ಆ ಸಿ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಕೆಳಗಡೆ ಬರ್ಬೋದು. ಆ ಕಂಪ್ಲೀಟ್ ಬಂದು ಸಿ ಮುಗಿದ ಮೇಲೆ ನನ್ನ ಡೈಲಿ ವೇವಿನ ಒಂದು ವೇವ್ 3 ಮುಗಿಯುತ್ತೆ ಅಂತ ನಾವು ವೇವ್ 4 ಮುಗಿಯುತ್ತೆ ಅಂತ ನಾವು ಅನ್ಕೋಬಹುದು. ಓಕೆ, ಇದು ನಮ್ಮ ನಿಫ್ಟಿಯ ವಿಶ್ಲೇಷಣೆ. ನಾಳೆ ಮತ್ತೆ ಸಿಗೋಣ. ಅಲ್ಲಿ ತನಕ ಚಿಕ್ಕ ಸ್ಟಾಪ್ ಲಾಸ್ ಹಾಕೊಳ್ಳಿ, ದೊಡ್ಡ ಪ್ರಾಫಿಟ್ ಮಾಡಿ ಟ್ರೈ ಮಾಡ್ತಾ ಇರಿ. ಗುಡ್ ನೈಟ್.